ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 6th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 5th ಎಪಿಸೋಡ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇದು ಬಂದು ಕೇಸ್ ಒಂದೇ ತರ ಹೋಗೋದಿಲ್ಲ, ಹೊಸ ಹೊಸ ಕೇಸಸ್ ಬರ್ತಾನೆ ಇರುತ್ತೆ. ಅದನ್ನ ತುಂಬಾನೇ ಚೆನ್ನಾಗಿ ಸಾಲ್ವ್ ಮಾಡೋ ತರ ತೋರಿಸಿರ್ತಾರೆ. ತುಂಬಾನೇ ಥ್ರಿಲ್ಲಿಂಗ್ ಆಗಿರುತ್ತೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 6th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋನ್ ಹೆಂಗಾದ್ರೂ ಈ ಕೆಲಸನ ನಾನು ಮುಗಿಸ್ಲೇಬೇಕು, ಟಾಸ್ಕ್ ನ ಮುಗಿಸ್ಲೇಬೇಕು ಅಂತ ಹೇಳಿ ಆ ಮೈಕಲ್ ಕರೆದ ಅಂತ ರೂಮ್ ವರ್ಗೂ ಹೊಟ್ಟೋಗಿರ್ತಾಳೆ. ಅಲ್ಲಿ ಮೈಕಲ್ ಕೂಡ ಆಲ್ಮೋಸ್ಟ್ ಸಿಕ್ತು ಚಾನ್ಸ್ ಅಂತಾನೆ ಅವನು ಅನ್ಕೊಂಡಿರ್ತಾನೆ. ಆದ್ರೆ ಹೀರೋಯಿನ್ ತುಂಬಾನೇ ನರ್ವಸ್ ಆಗಿರೋದ್ರಿಂದ ಬೇಕಂತಾನೆ ಜ್ಯೂಸ್ ನ ಎತ್ತಿ ಅವ್ನ ಮೇಲೆ ಚೆಲ್ಬಿಟ್ಟಿರ್ತಾಳೆ. ಅದ್ರಿಂದ ಅವ್ನ್ ಕೂಡ ಸರಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಅವ್ನ್ ಟೈಗ್ ಹಾಕೊಂಡಿರೋ ಕ್ಲಿಪ್ ನ ಬಿಚ್ಚಿ ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಅವ್ನ್ ವಾಶ್ರೂಮ್ ಹೋಗ್ತಾ ಇರ್ಬೇಕಾದ್ರೇನೆ ಇವ್ಳಿಗೆ ಅನ್ಸುತ್ತೆ ಬಾಡಿ ಒಳ್ಳೆ ಟೈಮ್ ಹೆಂಗಾದ್ರೂ ಮಾಡಿ ಪಿನ್ನ ಚೇಂಜ್ ಮಾಡ್ಬೇಕು ಅನ್ಕೊಳ್ಳೋ ಟೈಮ್ ಮೇಲೆ ಯಾರೋ ಬಂದು ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡ್ಬಿಡ್ತಾರೆ. ಇವಳಿಗೆ ಸಖತ್ ಕೋಪ ಬರುತ್ತೆ. ಯಾವನೋ ಶಿವ ಪೂಜಾ ಕರಡಿ ಬಿಟ್ಟಂಗ್ ಸೆಂಟ್ರಲ್ ಬಂದಿದ್ದಾನೆ ಅಂತ. ಆದ್ರೆ ಅವನೋಗ್ ಡೋರ್ ಓಪನ್ ಮಾಡೋದಕ್ಕೂ ಮುಂಚೆ ನಮ್ ಹೀರೋಯಿನ್ ಇಲ್ಲ ನಾನು ಓಪನ್ ಮಾಡ್ತೀನಿ, ನೀವೇನು ಭಯ ಪಡ್ಬೇಡಿ ಅಂತ ಹೇಳಿ ಇವಳೋಗ್ಬಿಟ್ಟು ಡೋರ್ ನ ಓಪನ್ ಮಾಡ್ತಾಳೆ. ಬಟ್ ಆ ಟೈಮ್ ಅವ್ನು ಡೌಟ್ ಆಗಿ ನೋಡ್ತಾನೆ. ಇವಳೋಗ್ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಬಂದಿರೋದ್ ಬೇರೆ ಯಾರು ಅಲ್ಲ, ಹೀರೋ ಮತ್ತೆ ಆಂಡ್ರೂ. ಅಯ್ಯೋ ನೀವೇನಕ್ಕೋ ಬಂದ್ರಿ, ಒಳ್ಳೆ ಟೈಮಲ್ಲಿ ಬಂದು ಕಾರ್ಯನೆಲ್ಲ ಕೆಡಿಸ್ಬಿಟ್ರಲ್ಲ ಅಂದಾಗ ನಮ್ ಹೀರೋ ಟೆನ್ಷನ್ ಆಗುತ್ತೆ. ಏನೋ ಕಾರ್ಯನ ಕೆಡಿಸ್ಬಿಟ್ವಾ, ನಿನ್ಗೇನಾಯ್ತೋ ಏನೋ ಅಂತ ನಮಗ್ ಗೊತ್ತಿಲ್ಲದೆ ಭಯ ಪಟ್ಕೊಂಡು ನಾವಿಷ್ಟು ದೂರ ಬಂದ್ರೆ ನೀನ್ ನನ್ನೇ ಬೈತಾ ಇದೀಯ ಅಂದಾಗ ಒಳಗಡೆಯಿಂದ ಅವ್ನ್ ಮಾತಾಡ್ತಾನೆ ಮೈಕಲ್ ಯಾರು ಬಂದಿರೋದು ಅಂದಾಗ ಹೀರೋಯಿನ್ ಕೂಡ ಏನಿಲ್ಲ ಜಸ್ಟ್ ವೇಟರ್ಸ್ ಬಂದಿದ್ದಾರೆ, ರೂಮ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಟಕ್ಕಂತ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾಳೆ. ಅದಕ್ಕೆ ಅವ್ನು ಕೂಡ ಹೌದಾ ಅಂತ ಹೇಳ್ಬಿಟ್ಟು ವಾಶ್ರೂಮ್ ಕಡೆ ಹೋಗ್ತಾನೆ. ಅದೇ ಸ್ವಲ್ಪ ಆದ್ಮೇಲೆ ಅವ್ನು ಹೊರಗಡೆ ಬಂದ್ ನೋಡೋಷ್ಟ್ರಲ್ಲಿ ಹೀರೋಯಿನ್ ಜಾಗದಲ್ಲಿ ಇಲ್ಲ. ಅವಳು ಆಲ್ಮೋಸ್ಟ್ ಪಿನ್ನ ಚೇಂಜ್ ಮಾಡ್ಬಿಟ್ಟು ಹೊಟ್ಟೋಗಿರ್ತಾಳೆ. ಪ್ಲಸ್ ಒಂದು ಸ್ಟಿಕ್ಕಿ ನೋಟ್ ನ ಅಂಟಿಸ್ಬಿಟ್ಟು ಹೋಗಿರ್ತಾಳೆ. ಅದ್ರಲ್ಲಿ ಅವಳು ಐ ಆಮ್ ರಿಯಲಿ ಸಾರಿ ಮೈಕಲ್, ನನ್ಗೆ ತುಂಬಾನೇ ಭಯ ಆಗ್ತಿದೆ, ಇದು ಫಸ್ಟ್ ಟೈಮ್ ಅಲ್ವಾ, ಅದರಿಂದ ಇನ್ನೊಂದ್ ದಿನ ಮೀಟ್ ಆಗೋಣ, ಬೈ ಮೈಕಲ್ ಅಂತ ಹಾಕ್ಬಿಟ್ಟು ಹೋಗಿರ್ತಾಳೆ. ಇದನ್ನ ನೋಡ್ಬಿಟ್ಟು ಅವ್ನು ಕೂಡ ನಗ್ತಾ ಇರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಸೀನ್ ಅಲ್ಲಿ ಕ್ಯಾಸಿನೋನ ತೋರಿಸ್ತಾರೆ. ಅಂದ್ರೆ ಅದೊಂದು ಕ್ಲಬ್ ತರ. ಅಲ್ಲಿ ಬಂದು ಇವರೆಲ್ಲಾನು ಗೇಮ್ ಆಡ್ತಾ ಇರ್ತಾರೆ. ಅದೇ ಜಾಗದಲ್ಲಿ ನಮ್ ಹೀರೋ ಮತ್ತೆ ಆಂಡ್ರೂ ಕೂಡ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಇವರ ಸೆಕೆಂಡ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ನು ಬಂದು ಯಾವಾಗ ಒಂದು ಗೇಮ್ ನ ಆಡ್ತಾ ಇರ್ತಾನಲ್ವಾ, ಅದನ್ನ ಅವ್ನು ಯಾವತ್ತೂ ಸೋತೆ ಇರೋದಿಲ್ಲ. ಸೊ ಆ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವ್ರಿಬ್ರು ಬಂದಿರೋದು. ಹೆಂಗಾದ್ರೂ ಮಾಡಿ ಅವ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಹೇಳಿ. ಅಂದ್ರೆ ಇಬ್ರು ಒಂದೇ ಅಲ್ಲ, ಇಬ್ರು ಬೇರೆ ಬೇರೆ ತರ ಬಂದಿರ್ತಾರೆ. ಇಬ್ರಲ್ಲಿ ಯಾರಾದ್ರೂ ಒಬ್ರು ಗೇಮ್ ಅಲ್ಲಿ ವಿನ್ ಆದಾಗ ಅವ್ರ ಜೊತೆ ಮೈಕಲ್ ಬಂದು ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ. ಅದರಿಂದ ನಮ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ಅಂತ ಅವ್ರ ಹತ್ರ ಪ್ಲಾನ್ ಮಾಡೋದು. ಅದ್ರಲ್ಲೂ ಹೆಂಗ್ ವಿನ್ ಆಗ್ತಾರೆ ಅಂತ ನೋಡಿದ್ರೆ ಇವ್ನ ಟೈಲಿಗೆ ಕ್ಯಾಮ್ರಾ ಇರುತ್ತಲ್ಲ, ಆ ಕ್ಯಾಮ್ರಾದಲ್ಲಿ ಇವನ ಹತ್ರ ಯಾವ ಕಾರ್ಡ್ಸ್ ಇದೆ ಅಂತ ಹೇಳ್ಬಿಟ್ಟು ಇವ್ರು ಬಂದು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಅದ್ರ ಮುಖಾಂತರ ಅವರು ಆಡ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ನಮ್ ಹೀರೋ ವಿನ್ ಆಗ್ಬಿಡ್ತಾನೆ. ಹೀರೋಗಂತೂ ಸಖತ್ ಸಂತೋಷ. ಈ ಕಡೆ ಮೈಕಲ್ ಕೈಲಿ ಅದನ್ನ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಇದಂಗ ಅವ್ನ್ ವಿನ್ ಆಗ್ಬಿಟ್ಟ, ನಾನು ಈ ಗೇಮ್ ಅಲ್ಲಿ ಒಂದ್ಸತಿ ಕೂಡ ಸೋತೆ ಇಲ್ವಲ್ಲ, ಇವ್ನ್ ಗೆಲ್ತಿದ್ದಾನೆ ಅಂತ ಹೇಳಿ ಗೇಮ್ ನ ಸ್ಟಾರ್ಟ್ ಮಾಡ್ತಾರೆ. ಆಂಡ್ರೂ ಕೂಡ ಸ್ವಲ್ಪ ಹೊಟ್ಟೆ ಕಿತ್ ಸ್ಟಾರ್ಟ್ ಆಗುತ್ತೆ. ಇದೇನಿದು, ನಾನು ಇಷ್ಟು ಚೆನ್ನಾಗಿ ಗೇಮ್ ನ ಆಡ್ತಾ ಇದ್ದೆ, ಬಟ್ ಇವ್ನ್ ಗೆದ್ಬಿಟ್ನಲ್ಲ ಅಂತ ಹೇಳಿ ಅದೇ ತರ ಗೇಮ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ನಮ್ ಹೀರೋಗಂತೂ ಫುಲ್ ಜೋಶ್ ಬಂದ್ಬಿಟ್ಟಿರುತ್ತೆ. ಇವತ್ತು ದಿನ ನಂದೇ ಕಣೋ, ನಾನೇ ವಿನ್ ಆಗೋದು ಅಂತ ಹೇಳಿ ಸಕ್ಕದಾಗ ಆಡ್ತಾ ಇರ್ತಾನೆ. ಆದ್ರೆ ಆಂಡ್ರೂಗೆ ಸಕ್ಕತ್ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ನಾನು ಎಷ್ಟು ಚೆನ್ನಾಗಿ ಗೇಮ್ ನ ಆಡ್ತೀನಿ, ನನ್ ಕೈಲಿ ಯಾಕೆ ವಿನ್ ಆಗಕ್ ಆಗ್ತಾ ಇಲ್ಲ ಅಂತ. ಆದ್ರೆ ಕಂಟಿನ್ಯೂಸ್ ಆಗಿ ಒಂದ್ 4 ಗೇಮ್ ಆಂಡ್ರೂ ವಿನ್ ಆಗ್ಬಿಡ್ತಾನೆ. ಯಾಕಂದ್ರೆ ಆಂಡ್ರೂ ಕೂಡ ಈ ಗೇಮ್ ತುಂಬಾನೇ ಚೆನ್ನಾಗಿ ಬರುತ್ತಲ್ವಾ. ಆದ್ರೆ ಇದನ್ನೆಲ್ಲ ನೋಡಿ ಮೈಕಲ್ಗೆ ಸಕ್ಕತ್ ಟೆನ್ಷನ್ ಆಗ್ತಾ ಇರುತ್ತೆ. ಯಾವಾಗ ಗೇಮ್ ಅಲ್ಲಿ ನಾನೇ ವಿನ್ ಆಗ್ತಿದೆ, ಇದೇನ್ ಇವತ್ತು ಹಿಂಗ ಆಗ್ತಿದೆ ಅಂತ ಹೇಳಿ ಟೆನ್ಷನ್ ಆದನು ಟೈನ ಬಿಚ್ಚಿ ಪಕ್ಕಕ್ಕೆ ಇಟ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಟೈನ್ ಬಿಚ್ಚಿ ಪಕ್ಕಕ್ಕೆ ಇಟ್ರೆ ಇನ್ನು ಅವನ ಹತ್ರ ಯಾವ ಕಾರ್ಡ್ಸ್ ಇದೆ ಅಂತ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಕ್ಕಾಗುತ್ತೆ. ಅಯ್ಯೋ ಹೋಯ್ತು ಅಷ್ಟೇ, ಇನ್ನ ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಡಕ್ ಆಗಲ್ವಲ್ಲ ಸರ್, ಅವ್ರನ್ನ ವಾಪಸ್ ಬಂದ್ಬಿಡಕ್ ಕೇಳೋಣ ಅಂತ ಮ್ಯಾನೇಜರ್ ಹತ್ರ ಹೇಳಿದಾಗ ಮ್ಯಾನೇಜರ್ ಹೇಳ್ತಾರೆ ಬೇಡ ಅವ್ರೀಗ ಸೆಂಟ್ರಲ್ ಬಂದ್ಬಿಟ್ರೆ ಅವ್ನಿಗೆ ಡೌಟ್ ಬಂದ್ಬಿಡತ್ತೆ, ಆಮೇಲೆ ಅವನ ಹತ್ರ ನಾವು ಫ್ರೆಂಡ್ಶಿಪ್ ಮಾಡಕ್ ಆಗಲ್ಲ, ಹೆಂಗಾದ್ರೂ ಮಾಡಿ ಫ್ರೆಂಡ್ಶಿಪ್ ಮಾಡ್ಲೇಬೇಕು, ನೋಡೋಣ ಅವ್ರಿಬ್ರು ಏನ್ ಮಾಡ್ತಾರೋ ಅಂತ ಇವರು ವೇಟ್ ಮಾಡ್ತಾ ಇರ್ತಾರೆ. ಅದೇ ತರ ಅಲ್ಲಿ ಲಾಸ್ಟ್ ಅಂಡ್ ಫೈನಲ್ ರೌಂಡ್ ಕೂಡ ಸ್ಟಾರ್ಟ್ ಆಗುತ್ತೆ. ನಮ್ಮಿರೋಗೆ ಸಖತ್ ಟೆನ್ಷನ್ ಆಗುತ್ತೆ. ಯಾವ್ದೋ ಕಾಯಿನ್ ನ ಕೈಲಿಟ್ಕೊಂಡಿರ್ತಾನೆ, ಸಖತ್ ಭಯ ಪಡ್ತಾ ಇರ್ತಾನೆ ಆಗುತ್ತಾ ಇಲ್ವಾ ಅಂತ. ಆದ್ರೆ ಅವ್ನ್ ಲಕ್ ಚೆನ್ನಾಗಿರತ್ತೆ. ನಮ್ ಹೀರೋನೇ ವಿನ್ ಆಗ್ಬಿಟ್ಟ. ಅವ್ನ್ ಫುಲ್ ಖುಷಿ ಆಗ್ಬಿಡ್ತಾನೆ. ಬಟ್ ಮೈಕಲ್ಗೆ ಸಖತ್ ಟೆನ್ಷನ್ ಆಗ್ಬಿಡತ್ತೆ. ಇವತ್ ಕೂಡ ಮಿಸ್ ಮಾಡ್ಬಿಟ್ನಾ, ಸರಿ ನಮ್ಗೆ ಈ ಟೇಬಲ್ ಯಾಕೋ ಸರಿ ಬಂದಿಲ್ಲ, ಪಕ್ಕ ಟೇಬಲ್ ಅಲ್ಲಿ ಹೋಗಿ ಆಡೋಣ ಅಂದಾಗ ಹೀರೋ ಅಂತಾನೆ ಇಲ್ಲ ನನ್ಗೆ ಇವತ್ತೊಂದು ಸ್ವಲ್ಪ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಆಫೀಸ್ಗೆ ಹೋಗ್ಬೇಕು, ನಾನು ಮತ್ತೆ ನೆಕ್ಸ್ಟ್ ಟೈಮ್ ನಿನ್ನ ಮೀಟ್ ಮಾಡ್ತೀನಿ ಅಂದಾಗ ಆಂಡ್ರೂ ಕೂಡ ಹೌದೌದು ನನಗ್ ಕೂಡ ಮೀಟಿಂಗ್ ಇದೆ, ಇನ್ನೊಂದ್ಸತಿ ಮೀಟ್ ಮಾಡೋಣ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಮೈಕಲ್ ಕೂಡ ಸರಿ ಆಯ್ತು, ಇವ್ರ ಕಾರ್ಡ್ ನ ಇಟ್ಕೊಳ್ಳಿ, ನಮ್ಗೆ ಯೂಸ್ ಆಗ್ತಾರೆ ಅಂತ ಹೇಳಿ ಅವ್ರ ಅಸಿಸ್ಟೆಂಟ್ ಹತ್ರ ಹೇಳಿದ ತಕ್ಷಣ ನಮ್ ಹೀರೋ ಕೂಡ ಅವ್ರ ಕಾರ್ಡ್ ನ ಕೊಟ್ಬಿಟ್ಟು ಅಲ್ಲಿಂದ ಬರ್ತಾರೆ. ಇವ್ರು ಅನ್ಕೊಂಡಿರ್ತಾರನೆ, ಅಂದ್ರೆ ಇವ್ರು ಪ್ಲಾನ್ ಮಾಡಿರ್ತಾರನೆ ಮೈಕಲ್ ಹತ್ರ ಒಂದು ಒಳ್ಳೆ ಫ್ರೆಂಡ್ಶಿಪ್ ನ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಚಿಕ್ಕಪ್ಪನ ತೋರಿಸ್ತಾರೆ. ಅವ್ರ ಕೂಡ ಈಗ ಚೈನಾಗ್ ಬರೋದಕ್ಕೋಸ್ಕರ ಏರ್ಪೋರ್ಟ್ ವರ್ಗೂ ಬಂದ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಗೋದು ಈ ತರ ಹೀರೋನ ಗೇಮ್ ಅಲ್ಲಿ ವಿನ್ ಆಗಿ ಅವನ ಹತ್ರ ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗಕ್ಕೆ ಮುಂದೆ ಕೊಟ್ಟೋಗಿದ್ದಾನೆ, ಅಂದ್ರೆ ಅವ್ನ್ ಬಂದು ಸೆಲೆಕ್ಟ್ ಆಗಿದ್ದಾನೆ ಅಂತ ಹೇಳಿ ಇವ್ರಿಗೂ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಒಂದ್ ಕಡೆ ಸಂತೋಷ ಆದ್ರೆ ಕೂಡ ಇನ್ನೊಂದ್ ಕಡೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಇವ್ರು ಬಂದು ಆಂಡ್ರೂನ ಎಂಕರೇಜ್ ಮಾಡ್ತಾ ಇದ್ರು, ಅವನೆಲ್ಲಾದ್ರಲ್ಲೂ ಫಸ್ಟ್ ಅಲ್ಲಿ ಇರ್ಬೇಕು, ಅವನೆಲ್ಲಾದ್ರೂ ಮುಂದಕ್ಕೆ ಹೋಗ್ಬೇಕು, ಅವಾಗ್ಲೇ ಚೇರ್ಮನ್ ನ ಬ್ಲಾಕ್ ಮೇಲ್ ಮಾಡಕ್ ಆಗೋದು ಅಂತ. ಆದ್ರೆ ಇವಾಗ ಎಲ್ಲದ್ರಲ್ಲೂ ಹೀರೋ ಮುಂದೆ ಇದ್ದಾನಲ್ವಾ ಅಂತ ಯೋಚನೆ ಮಾಡುವಾಗ ಅವ್ರ ಅಸಿಸ್ಟೆಂಟ್ ಹೇಳ್ತಾರೆ ಸರ್ ಯಾಕೆ ಸೈಲೆಂಟ್ ಆಗಿ ನಾವು ಹೀರೋನ ಮಾತಾಡಿ ನಮ್ ಕಡೆ ಸೇರ್ಸ್ಕೊಂಡ್ಬಿಡ್ಬಾರ್ದು, ಯಾಕಂದ್ರೆ ಅವ್ನ ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬಾ ಟ್ಯಾಲೆಂಟೆಡ್ ಅಂತ, ನಮ್ಗೆ ಯೂಸ್ ಆಗ್ತಾನಲ್ವಾ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ ಅವ್ನ ನೋಡೋದಕ್ಕೆ ತುಂಬಾನೇ ಟ್ಯಾಲೆಂಟೆಡ್ ಅನಿಸ್ತಾ ಇದ್ದಾನೆ, ನಮ್ ಕಡೆ ಸೇರ್ಸ್ಕೊಳ್ಳೋದು ಏನೋ ದೊಡ್ಡ ಪ್ರಾಬ್ಲಮ್ ಅಲ್ಲ, ಆದ್ರೆ ನಮ್ಗೆ ಆಂಡ್ರೂ ತುಂಬಾ ಇಂಪಾರ್ಟೆಂಟ್, ಅವನೇ ತಾನೇ ಚೇರ್ಮನ್ ಅವ್ರ ಮಗ, ಸೊ ನಾವು ಅವ್ನ ಕಡೆ ಗಮನ ಕೊಡ್ಬೇಕು, ಹೆಂಗಾದ್ರೂ ಮಾಡಿ ಅವನನ್ನೇ ಫಸ್ಟ್ ತರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೇನಾದ್ರೂ ಒಂದು ಪ್ಲಾನ್ ಮಾಡ್ಬೇಕು ಅಂತ ವಿಲನ್ ತನವಾಗಿ ಯೋಚನೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಲೀನಾ ಮತ್ತೆ ಚೇರ್ಮನ್ ಅವ್ರ ವೈಫ್ ನ ತೋರಿಸ್ತಾರೆ. ಅವರಿಬ್ರು ಆಲ್ಮೋಸ್ಟ್ ಸ್ವಲ್ಪ ಒಳ್ಳೆ ಫ್ರೆಂಡ್ಸ್
ಸಂಸಾರ ಆಗ್ಬಿಟ್ಟಿರ್ತಾರಲ್ವಾ, ಅವ್ರಿಬ್ರು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋ ಚಿಕ್ಕಪ್ಪ ಅವ್ರ ಗರ್ಲ್ ಫ್ರೆಂಡ್ ಇರ್ತಾರಲ್ಲ ಜೋ ಅಂತ, ಅವ್ರ ಹಂಗೆ ಕುಕ್ಕೊಂಡೆ ಬರ್ತಾರೆ. ನಾನ್ ನಿಮ್ನ ಎಷ್ಟು ನಂಬ್ದೆ, ಏನಂದ್ರೆ ನನ್ಗೆ ಫೋನ್ ಕಾಲ್ ಅಲ್ಲಿ ನಾನು ಎಲೆಕ್ಷನ್ ಅಲ್ಲಿ ನಿಂತ್ಕೋಬಾರ್ದು, ನಾನ್ ಬಿಟ್ಬಿಡ್ಬೇಕು ಅಂತ ಹೇಳಿದ್ರ. ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಗೊತ್ತಾ, ನಾನು ಎಲೆಕ್ಷನ್ ಅಲ್ಲಿ ನಿಲ್ಬೇಕು, ನಾನು ಅಲ್ಲಿ MLA ಪೋಸ್ಟಿಂಗ್ ಅಲ್ಲಿ ಕೂತ್ಕೋಬೇಕು ಅಂತ. ಆದ್ರೆ ನೀವು ಸ್ವಲ್ಪ ನಿತ್ರ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನಾನ್ ಯಾಕೆ ನಿಲ್ಬಾರ್ದು ಅಂದಾಗ ಆ ಚೇರ್ಮನ್ ಅವ್ರ ವೈಫ್ ಹೇಳ್ತಾರೆ, ಇಲ್ಲಿ ನೋಡಮ್ಮ, ನೀನ್ ಅಪೋಸ್ ಮಾಡ್ತಾ ಇರೋದು ನಮ್ ಯಜಮಾನ್ರನ್ನ ಅಂದ್ರೆ ಚೇರ್ಮನ್ ನ, ಅದು ನಿಮ್ ಕೈಲಿ ಆಗೋದಿಲ್ಲ, ಯಾಕೆ ಸುಮ್ನೆ ಇದ್ ಮಾಡ್ತೀರಾ, ಬಿಟ್ಬಿಡಿ ಅಂತ ಹೇಳಿದಾಗ ಅವಳಂತಾಳೆ, ನಿಮ್ಮನ್ನ ನಾನು ಎಷ್ಟು ನಂಬಿದ್ದೆ, ನೀವ್ ಹೇಳೋದಕ್ಕೆಲ್ಲ ನನ್ ತಲೆ ಆಡ್ಸದ್ನಲ್ವಾ, ಮತ್ ಯಾಕೆ ನನ್ಗೆ ಇತರ ಮೋಸ ಮಾಡ್ತಿದ್ದೀರಾ, ನಾನಲ್ಲ ನೀವ್ ಹೇಳೋ ಮಾತೆಲ್ಲ ಕೇಳಕ್ಕಾಗಲ್ಲ, ನಾನ್ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ತೀನಿ ಅಂತ ಕೂಗಾಡ್ಬಿಟ್ಟೆ ಅಲ್ಲಿಂದ ಹೋಗ್ತಾಳೆ. ಇದನ್ನೆಲ್ಲ ಲೀ ಕೂಡ ಕೇಳಿಸ್ಕೊಂಡೇ ಇದ್ದಿರ್ತಾಳೆ. ಇನ್ನೊಂದ್ ಕಡೆ ಮೈಕಲ್ ನ ತೋರಿಸ್ತಾರೆ. ಮೈಕಲ್ ಅವ್ರ ಅಸಿಸ್ಟೆಂಟ್ ಅವ್ರಿಗೊಂದ್ ನಂಬರ್ ನ ತಂದ್ಕೊಟ್ಬಿಟ್ಟು, ಸರ್ ನೀವ್ ಅಂದಿತ್ತರನೆ ಹೀರೋಯಿನ್ ನಂಬರ್ ನ ನಾವು ಕಂಡಿಡಿದ್ ಬಿಟ್ವಿ ಅಂತ ಹೇಳಿ ನಂಬರ್ ನ ತಂದ್ಕೊಟ್ಟಾಗ ಮೈಕಲ್ ಕೂಡ ಅದನ್ನ ನೋಡ್ಬಿಟ್ಟು ಸಖತ್ ಖುಷಿ ಪಡ್ತಾನೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪ ಇನ್ನೊಂದ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅವ್ರೀಗ ಚೆನ್ನಾಗಿ ತಾನೆ ಬಂದಿರ್ತಾರೆ. ನಮ್ ಹೀರೋ ಟೀಮ್ ಜೊತೆ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ, ಇನ್ಮೇಲೆ ನಿಮ್ಗೆ ಇಲ್ಲೇನು ಕೆಲಸ ಇಲ್ಲ, ನೀವು ಧಾರಾಳವಾಗಿ ಸೌತ್ ಕೊರಿಯಾಗ ಹೋಗ್ಬೋದು, ಇಲ್ಲಿ ನಿಮ್ಗೆ ಏನು ಕೆಲಸ ಇಲ್ಲ, ನೀವ್ ಎಷ್ಟೋ ಹತ್ರ ಫ್ರೆಂಡ್ಶಿಪ್ ಸಂಪಾದನೆ ಮಾಡ್ಕೊಂಡ್ರೆ ಕೂಡ ಅವ್ನ ಕಡೆಯಿಂದ ನಿಮ್ಗೇನು ಫೋನ್ ಕಾಲ್ ಬಂದಿಲ್ಲ, ಸೊ ಇನ್ಮೇಲೆ ನೀವು ಈ ಕೇಸಲ್ಲಿ ಏನು ಮಾಡೋ ಕೆಲಸ ಇರೋದಿಲ್ಲ, ಸೊ ನೀವು ಸೌತ್ ಕೊರಿಯಾಗ ಹೋಗ್ಬೋದು, ಇನ್ಮೇಲೆ ನಮ್ ಟೀಮ್ ಅವರೇ ಇದನ್ನೆಲ್ಲ ನೋಡ್ಕೊಳ್ತಾರೆ, ಸೊ ನನ್ಗೆ ನಿಮ್ ಕಡೆಯಿಂದ ಒಂದ್ 3 ಜನ ಬಂದ್ರೆ ಸಾಕು, ಅದು ಆಂಡ್ರೂ ಮತ್ತೆ ಕನ್ನಡಿ ಹಾಕೊಂಡಿರ್ತಾನಲ್ಲ ಅವನು ಮತ್ತೆ ಮಿನ್ನು, ಈ 3 ಜನ ಇದ್ರೆ ಸಾಕು ಅಂತ ಹೇಳ್ತಾರೆ. ಇದರಿಂದ ನಮ್ ಹೀರೋಗ್ ಸಖತ್ ಶಾಕ್ ಆಗುತ್ತೆ. ಏನು ಕಷ್ಟಪಟ್ಟಿದ್ದೆಲ್ಲ ನಾನು, ಬಟ್ ನನ್ನ ಯಾಕೆ ಸೇರ್ಸ್ಕೊಳ್ತಾ ಇಲ್ಲ, ನಾವ್ಯಾಕೆ ಟೀಮ್ ಅಲ್ಲಿ ಇರಬಾರ್ದು ಅಂತ ಕೇಳಿದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ನಾನೇನಪ್ಪ ಮಾಡಕ್ಕಾಗುತ್ತೆ, ನಮ್ಗೆ ಚೇರ್ಮನ್ ಕಡೆ ಬಂದಿರೋ ಆರ್ಡರ್, ನಾವ್ ಅದನ್ನ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಆದ್ರೆ ನಮ್ ಹೀರೋಯಿನ್ ಕೆಲ ಇದನ್ನ ಎತ್ಕೊಳಕ್ ಆಗ್ತಾ ಇಲ್ಲ, ಅದಂಗೆ ನಾವು ಕೂಡ ಈ ಟ್ರೈನಿಂಗ್ ಅಲ್ಲಿ ಇದೀವಲ್ಲ, ನಮ್ಮನ್ನ ಮಾತ್ರ ಸಪರೇಟ್ ಆಗಿ ಬಿಟ್ಬಿಟ್ಟು ನೀವ್ ಮಾತ್ರ ಏನ್ ಇದನ್ನೆಲ್ಲ ಮಾಡೋದು, ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ನೋಡಮ್ಮ, ನಿನ್ ಕೆಲಸ ಸಾಧಿಸ್ಕೋಬೇಕು ಅಂತ ಹೇಳಿ ನೀನಿಲ್ಲೆಲ್ಲ ಮಾತಾಡೋದು ಸರಿ ಇಲ್ಲ, ಆಲ್ರೆಡಿ ನಮ್ ಕಂಪನಿ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದೆ, ನಾವ್ ಹೆಂಗಾದ್ರೂ ಮಾಡಿ ಆದಷ್ಟು ಬೇಗ ಕೇಸ್ ನ ಸಾಲ್ವ್ ಮಾಡ್ಲೇಬೇಕು, ಅದಕ್ಕೋಸ್ಕರ ನಾವ್ ಚೇರ್ಮನ್ ಹೇಳಿದ ತರ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಇದ್ರು ಇದನ್ನೆಲ್ಲ ನೋಡ್ತಾ ಇರೋ ಮ್ಯಾನೇಜರ್ ಗೆ ಲೈಟ್ ಆಗಿ ಟೆನ್ಷನ್ ಆಗುತ್ತೆ. ಆ ಮ್ಯಾನೇಜರ್ ಕೂಡ ನಮ್ ಹೀರೋ ಪರವಾಗಿ ಹೀರೋಯಿನ್ ಪರವಾಗಿ ಮಾತಾಡ್ತಾ ಇರ್ತಾರೆ, ಅಂದ್ರೆ ಅವ್ರಿಗೆ ಸಪೋರ್ಟ್ ಆಗಿ ಮಾತಾಡ್ತಾ ಇದ್ರೆ ಅವಾಗ ಕೂಡ ಹೀರೋ ಚಿಕ್ಕಪ್ಪ ಬಂದು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಇಲ್ಲಿ ನೋಡಿ, ನಮ್ ಕಂಪನಿ ಆಲ್ರೆಡಿ ಪ್ರಾಬ್ಲಮ್ ಇರ್ತೈತೆ, ನಿಮ್ಗೂ ಚೆನ್ನಾಗಿ ಗೊತ್ತು, ಫಸ್ಟ್ ಆಫ್ ಆಲ್ ನಮ್ ಕಂಪನಿ ಪರಿಸ್ಥಿತಿನ ನೀವ್ ನೋಡಿ, ಅದಕ್ಕೋಸ್ಕರ ನೀವೆಲ್ಲ ಕೆಲಸ ಮಾಡ್ತಾ ಇರೋದು, ಅವರೆಲ್ಲ ಟ್ರೈನಿಂಗ್ ಅಲ್ಲಿ ಇರ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೇಕಾಗಿರೋದು ನಾನು ಚೇರ್ಮನ್, ಇದಕ್ ಮೇಲೆ ನೀವೇನು ಮಾತಾಡೋಷ್ಟಿಲ್ಲ ಅಂತ ಆ ಮ್ಯಾನೇಜರ್ ಗೆ ಬೈದ್ ಬಿಡ್ತಾರೆ. ಅಷ್ಟೆಲ್ಲ, ಇವಾಗ ನಾನು ಹೇಳಿರೋದೇ ಫೈನಲ್, ಸೈಲೆಂಟ್ ಆಗಿ ನೀವು ನಾಳೆ ಫ್ಲೈಟ್ ಹತ್ಕೊಂಡು ಸೌತ್ ಕೊರಿಯಾಗ ಹೋಗೋದನ್ನ ನೋಡಿ ಅಂತ ಬೈದ್ ಬಿಡ್ತಾರೆ. ಕರೆಕ್ಟ್ ಆಗಿ ನಮ್ ಹೀರೋಯಿನ್ ಗೆ ಅನುಕೂಲವಾಗಿ ಆ ಮೈಕಲ್ ಬಂದು ಹೀರೋಯಿನ್ ನಂಬರ್ ಗೆ ಒಂದು ಮೆಸೇಜ್ ನ ಮಾಡಿರ್ತಾನೆ, ಹಾಯ್ ನಾನೇ ಮೈಕಲ್, ನಿಮ್ ಹತ್ರ ಮಾತಾಡ್ಬೇಕು, ನನ್ ಕಾಲ್ ನ ಅಟೆಂಡ್ ಮಾಡಿ ಅಂತ ಮೆಸೇಜ್ ನ ಹಾಕಿರ್ತಾನೆ. ಈಗ ಹೀರೋಯಿನ್ ಗೆ ಸಖತ್ ಖುಷಿ, ಯಾಕಂದ್ರೆ ಅವ್ನ್ ಬಂದು ಇವಳ ಹತ್ರ ಅಪ್ರೋಚ್ ಮಾಡಿದಾನೆ, ಸೊ ಅವನನ್ನ ರೀಚ್ ಮಾಡಕ್ಕೆ ನಮ್ಗೊಂದು ಒಳ್ಳೆ ದಾರಿ ಸಿಕ್ತು ಅಂತ ಹೇಳಿ ಈ ತರ ಮೈಕಲ್ ಕಡೆಯಿಂದ ಮೆಸೇಜ್ ಬಂದಿದೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಸಖತ್ ಖುಷಿ. ಆದ್ರೆ ನಮ್ ಹೀರೋ ಚಿಕ್ಕಪ್ಪ ಮಾತ್ರ ಶೇಪ್ ಔಟೆ ಆಗ್ಬಿಡುತ್ತೆ. ಸರಿ ಆಯ್ತು, ಅವ್ನೆಂಗೋ ಅಪ್ರೋಚ್ ಮಾಡಿದಾನಲ್ವಾ, ಇದ್ಮೇಲೆ ನೀವೇ ಇದನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ. ಇನ್ನೇನು ಹೀರೋಯಿನ್ ಕೂಡ ಅವನ್ನ ಮೀಟ್ ಮಾಡ್ಬೇಕು ಅಂತ ನೆಕ್ಸ್ಟ್ ಡೇ ಜಮ್ಮತ್ತ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಅವನನ್ನ ಯಾವ್ದಾದ್ರು ಜಾಗಕ್ಕೆ ಬರಕ್ ಹೇಳಿರ್ತಾಳೆ, ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡಿರ್ತಾಳೆ. ಅವ್ನ್ ಕೂಡ ಬಂದು ಬೊಕ್ಕೆ ಎಲ್ಲ ಕೊಟ್ಬಿಟ್ಟು, ನೀನ್ ನೋಡಕ್ ಇವತ್ತು ತುಂಬಾ ಚೆನ್ನಾಗಿದ್ಯಾ, ವೈಟ್ ಡ್ರೆಸ್ ನಿನ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವಳನ್ನ ಹೊಗಳ್ತಾ ಇರ್ತಾನೆ. ಅವಳ ಹಂಗೆ ಸೈಡ್ ಅಲ್ಲಿ ತಿರುಗಿ ನೋಡ್ತಾಳೆ. ನೋಡಿ, ಅಲ್ಲಿ ನೋಡಿದ್ರೆ ಸ್ವಲ್ಪ ದೂರದಲ್ಲಿ ನಮ್ ಹೀರೋ ಮತ್ತೆ ಆಂಡ್ರೂ ಇಬ್ರು ವೇಷ ಬದಲಾಯಿಸ್ಕೊಂಡು ಕ್ಯಾಪ್ ಕನ್ನಡಿ ಎಲ್ಲ ಹಾಕೊಂಡು ಇವ್ರನ್ನೇ ನೋಡ್ತಾ ಇರ್ತಾರೆ. ಅಂದ್ರೆ ಇವ್ರನ್ನ ಕಣ್ಗಾಣಿಸ್ತಾ ಇರೋದು, ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ. ಇವಳಿ ತರ ತಿರುಗಿ ನೋಡ್ತಾ ಇದ್ರೆ ನೋಡ್ಬಿಟ್ಟು ಅವ್ರಿಬ್ರು ಟೆನ್ಷನ್ ಆಗ್ಬಿಡ್ತಾರೆ, ಅಯ್ಯೋ ಲೂಸು, ನಮ್ಮನ್ನ ಯಾಕೆ ತಿರುಗಿ ನೋಡ್ತಾ ಇದೆಯಾ, ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ, ಆ ಕಡೆ ತಿರುಗಿ ಅಂತ ಹೇಳಿದ್ಮೇಲೆ ಅವ್ಳು ತಿರ್ಗೋದು. ಅದಾದ್ಮೇಲೆ ಅವ್ನು ಕೂಡ ಸರಿ ಬಾ ನನ್ ಜೊತೆ ಅಂತ ಹೇಳಿ ಕಾರ್ ಅಲ್ಲಿ ಹತ್ತಿಸ್ಕೊಳ್ತಾನೆ. ಅವಾಗಳು ಸೈಲೆಂಟ್ ಆಗಿ ತಲೆ ಅಲ್ಲಾಡ್ಸ್ಕೊಂಡು ಹೋಗಿ ಕಾರ್ ಹತ್ತಿಸ್ತಾ ಇದ್ದಾಳೆ. ಎಲ್ಲಿಗೆ ಏನು ಅಂತ ಕೇಳ್ತಾ ಇಲ್ಲ. ಹೀರೋ ಕೇಳ್ತಾನೆ, ಅವ್ನ್ ಕಾರ್ ಹತ್ತು ಅಂದ್ರೆ ಹತ್ ಬಿಡೋದೇನಾ, ಫಸ್ಟ್ ಎಲ್ಲಿಗೆ ಅಂತ ಕೇಳು ಅಂದಾಗ ಅವ್ಳು ಕೂಡ ಹೌದು ನಾವೆಲ್ಲ ಹೋಗ್ತಾ ಇದೀವಿ ಅಂತ ಕೇಳಿದಾಗ ಅದು ಸರ್ಪ್ರೈಸ್, ನಿನ್ನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಕಾರ್ನ ಸ್ಟಾರ್ಟ್ ಮಾಡ್ತಾರೆ. ನಮ್ ಹೀರೋ ಕೂಡ ನೈಸ್ ಆಗಿ ಬಂದು ಕಾರ್ನ ಹತ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಈಗ ಈ ಚೈನಾನಲ್ಲಿ ಅವರು ಟ್ರೆಡಿಷನಲ್ ಎಲ್ಲ ಎಕ್ಸಿಬಿಷನ್ ಮಾಡೋ ತರ ಒಂದು ಶೋನ ಮಾಡ್ತಾ ಇರ್ತಾರೆ. ಆ ಜಾಗಕ್ಕೆ ಕರ್ಕೊಂಡು ಹೋಗಿರೋದು. ಅಲ್ಲಿ ನಮ್ ಹೀರೋಯಿನ್ ಅವನೇನು ಜೋಕ್ ಮಾಡಿಲ್ಲ ಅಂದ್ರೆ ಕೂಡ ಅವ್ನ ಹೊಡ್ಕೊಂಡು ನಗ್ದು ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಅದನ್ನ ನೋಡ್ತಾ ಇರೋ ಹೀರೋ ಹೇಳ್ತಾನೆ, ಅಂದ್ರೆ ಆಂಡ್ರೂನ ಕೇಳ್ತಾನೆ, ನಿನಗೆ ಈ ತರ ನಗೋ ಹುಡುಗಿರ್ನ ಕಂಡ್ರೆ ಇಷ್ಟನಾ ಅಂತಂದಾಗ ಆಂಡ್ರೂ ಅಯ್ಯೋ ನನ್ಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ಅಂದಾಗ ಮತ್ ಯಾಕೆ ಇವ್ರ ಬಿದ್ದು ನಗ್ತಿದ್ದಾಳೆ ಅಂತ ಇವ್ರು ಟೆನ್ಷನ್ ಆಗ್ತಾ ಇರ್ತಾರೆ. ಅವರೇ ಬೈತಾರೆ, ಅಯ್ಯೋ ನಿನ್ನ ಸ್ವಲ್ಪ ಅಫಿಷಿಯಲ್ ಆಗಿ ನಡ್ಕೊಳ್ಳೆ, ಏನಕ್ಕೆ ಹತ್ರ ಬಿದ್ದು ನಗ್ತಾ ಇದೆಯಾ ಅಂದಾಗ ಅವಳು ಅಯ್ಯೋ ಇವ್ರು ಬೇರೆ ನನ್ಗೆ ಟೆನ್ಷನ್ ಮಾಡ್ಬಿಡ್ತಾರೆ ಅಂತ ನಗೋದನ್ನ ಸ್ಟಾಪ್ ಮಾಡ್ಬಿಡ್ತಾಳೆ. ಅದನ್ನ ನೋಡ್ಬಿಟ್ಟು ಮೈಕಲ್ ಅಂತಾನೆ, ಯಾಕೆ ನಗೋದನ್ನ ಸ್ಟಾಪ್ ಮಾಡ್ಬಿಟ್ಟೆ, ನೀನ್ ನಗವಾಗ ಎಷ್ಟು ಚೆನ್ನಾಗಿರ್ತೀಯ ಗೊತ್ತಾ, ತುಂಬಾ ಕ್ಯೂಟ್ ಆಗಿರ್ತೀಯ ಗೊತ್ತಾ ಅಂತ ಅವಳಿಗೆ ಎಂಕರೇಜ್ ಮಾಡೋ ತರ ಮಾತಾಡ್ತಾ ಇರ್ತಾನೆ. ಹಂಗೆ ನೈಸಾಗ್ ಅವಳನ್ನ ಕರೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ದ ಅವಳು ಅದ್ರಲ್ಲೊಂದ್ ಸಂತೋಷ, ಆಹಾ ನನ್ನ ಎದುರೆಲ್ಲ ಹೊಗಳ್ತಾ ಇದ್ದ ನೀನು ಅಂತ. ಇದನ್ನ ಕೇಳಿಸ್ಕೊಂಡು ಇವ್ರು ಅಯ್ಯೋ ನಿನ್ನ ಇದಕ್ಕೆ ನೀನು ಅವ್ನಿಗೆ ಬಿದ್ದೋಗ್ಬಿಡೋ ತರ ಇದೆಯಲ್ವೇ, ಅವನಿನ್ನ ನೈಸ್ ಹೊಡಿತಾ ಇರೋದ್ ಕಣೆ, ಅರ್ಥ ಮಾಡ್ಕೊಳ್ಳೆ ಅಂತ ಅವಳಿಗೆ ಅವ್ರು ಹೇಳ್ತಾನೆ ಇರ್ತಾರೆ. ಅವಳಿತ್ರ ಹೇರ್ ಬಟ್ಸ್ ಹಾಕೊಂಡಿದ್ದಾಗ ಅವ್ರ ಹತ್ರ ಮಾತಾಡ್ತಾ ಇದ್ರೆ ಅವಳಿಗೆ ಡಿಸ್ಟರ್ಬ್ ಆಗುತ್ತಲ್ಲ, ಅವಳಿಗೆ ಕಿವಿ ಹತ್ರ ಕೈ ಇಟ್ಕೊಂಡು ನೀವು ಸ್ವಲ್ಪ ಸೈಲೆಂಟ್ ಆಗಿ ಇರ್ತೀರಾ ಅಂತ ಸ್ವಲ್ಪ ಗುಸ್ಗುಸ ಅಂತ ಮಾತಾಡಿದ ತಕ್ಷಣ ಅದನ್ನ ಮೈಕಲ್ ಗಮನಿಸ್ಬಿಟ್ಟ. ಏನಾಯ್ತು, ಯಾಕೆ ಕಿವಿ ಹತ್ರ ಕೈ ಇಟ್ಕೊಂಡಿದ್ಯಾ ಅಂದಾಗ ಏನಿಲ್ಲ ಇಲ್ಲಿ ಫುಲ್ ಆಗಿ ಸೊಳ್ಳೆ ಎಲ್ಲ ಬರ್ತಾ ಇದೆ ಅಂತ ಹೇಳಿ ಅದ್ನಂಗೆ ಕೈ ಆರಿಸ್ಕೊಂಡಿದ್ದಾಗ ಆಮೇಲೆ ಇವಳೆ ಕೇಳ್ತಾಳೆ, ಸರಿ ಆಯ್ತು ನನ್ಗೆ ಹೊಟ್ಟೆ ಸಿಗ್ತಾ ಇದೆ, ಏನಾದ್ರು ತಿನ್ನೋಣ ಅಂದಾಗ ಸರಿ ಆಯ್ತು ನಡಿ ಅಂತ ಹೇಳಿ ಅವ್ನ್ ಸ್ವಲ್ಪ ಎದ್ದು ಮುಂದ್ಗಡೆ ಹೊಟ್ಟೋಗ್ತಾನೆ. ಆದ್ರೆ ಅವಳು ಚೇರ್ ಮೇಲೆ ಕೂತಿದ್ಲಲ್ಲ, ಈಗ ಹೇರ್ ಬಡ್ಸ್ ನ ಎತ್ತಿ ಕೆಳಗಡೆ ಬಿಸಾಕ್ಬಿಟ್ಟು ನನ್ನ ಬೈತೀರಾ, ನನ್ನ ಕೇವಲವಾಗಿ ಮಾತಾಡ್ತೀರಾ, ನಿಮ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇರ್ ಬಡ್ಸ್ ನ ಬಿಸಾಕ್ಬಿಟ್ಟು ಹೊಟ್ಟೋಗ್ತಾಳೆ. ಇವ್ರಿಬ್ರಿಗೂ ಟೆನ್ಷನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನ್ ಅನ್ಕೊಂಡಿದ್ದಾಳೆ ಅವಳು, ನಿಜವಾಗ್ಲೂ ಅವನ ಜೊತೆ ಡೇಟಿಂಗ್ ಬರೋ ತರ ಫೀಲ್ ಆಗ್ತಿದ್ದಾಳ ಅಥವಾ ಡ್ಯೂಟಿ ಮಾಡ್ತಿದ್ದಾಳ ಅಂತ ಹೇಳಿ ಇವರಿಬ್ರು
ಇವರಿಬ್ರು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಈಗ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಕೂಡ ಆಪೋಸಿಟ್ ಟೇಬಲ್ ಅಲ್ಲಿ ಅಂದ್ರೆ ಪಕ್ಕದಲ್ಲಿರೋ ಟೇಬಲ್ ಅಲ್ಲಿ ನಮ್ ಹೀರೋ ಮತ್ತೆ ಆಂಡ್ರೂ ಇಬ್ರು ಕುತ್ಕೊಂಡು ತಿಂತಾ ಇರ್ತಾರೆ. ಈಗ ನಮ್ ಹೀರೋಯಿನ್ ಟೇಬಲ್ ಕಡೆ ನೋಡಿದ್ರೆ ಮೈಕಲ್ಗೆ ಯಾವ್ದೋ ಒಂದು ಬಿಸ್ನೆಸ್ ಫೋನ್ ಕಾಲ್ ಏನೋ ಬಂದಿದ್ಯೇನೋ, ಅದಕ್ಕೆ ಫೋನ್ ತಗೊಂಡು ಸೈಡ್ ಹೋಗ್ತಾನೆ. ಆ ಗ್ಯಾಪ್ ನ ಯೂಸ್ ಮಾಡ್ಕೊಂಡು ಹೀರೋ ಮತ್ತೆ ಆಂಡ್ರೂ ಇಬ್ರು ಬಂದು ಹೀರೋಯಿನ್ ಬೈತಾ ಇರ್ತಾರೆ. ಅಯ್ಯೋ ನಿನ್ನ ಅವ್ನು ಇಡೋದಕ್ಕೆ ನೀನ್ ಹೆಲ್ಪ್ ಮಾಡಿದ್ರೆ ಏನೇ ಮಾಡ್ತಾ ಇದೀಯ ಅಂತ ಬೈತಾ ಇರ್ಬೇಕಾದ್ರೆ ದೂರದಿಂದ ಮೈಕಲ್ ಇದನ್ನ ನೋಡ್ಬಿಡ್ತಾನೆ. ಏನು ಅವರಿಬ್ರು ಬಂದು ಇವಳ ಹತ್ರ ಮಾತಾಡ್ತಿದ್ದಾರೆ ಅಂತ. ಆದ್ರೆ ಅವನ ನೋಡಿದ ತಕ್ಷಣ ಇವರಿಬ್ರು ಭಯ ಪಟ್ಕೊಂಡು ಮತ್ತೆ ಹೋಗಿ ಅವ್ರ ಜಾಗದಲ್ಲೇ ಕುತ್ಕೋಬಿಡ್ತಾರೆ. ಇದ್ರೂ ಮೈಕಲ್ಗೆ ಡೌಟ್ ಬಂದಿರೋದ್ರಿಂದ ಅವನವ್ರಿಬ್ರ ಹತ್ರ ಏನ್ ವಿಷಯ ಅಂತ ಕೇಳಕ್ ಅವ್ರ ಟೇಬಲ್ ಹತ್ರ ಹೋಗೋ ಟೈಮ್ಗೆ ನಮ್ ಹೀರೋ ಸ್ವಲ್ಪ ಯೋಚನೆ ಮಾಡಿ ತಕ್ಕಂತ ಆಂಡ್ರೋನ ಹಿಡಿದೋನ್ಗೆ ಕಿಸ್ಸೇ ಮಾಡ್ಬಿಟ್ರು. ಆದ್ರೆ ಕಿಸ್ ಮಾಡಿಲ್ಲ, ಬಾಯ್ನ ಸ್ವಲ್ಪ ದೂರ ಆ ಕಡೆ ಸೈಡ್ ಇಟ್ಕೊಂಡಿರ್ತಾರೆ. ಈ ಸೈಲೆಂಟ್ ಆಗಿರೋ ಹಿಂಗ್ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ತಾ ಇರ್ತಾರೆ. ಇದ್ರನ್ನ ನೋಡ್ಬಿಟ್ಟು ಅವನು ಅಯ್ಯ ಅವರ ನೀವು ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಸರಿ ಅವ್ನು ಹೋಗ್ಬಿಟ್ಟ ಅಂತ ಹೇಳಿ ಇವ್ರಿಬ್ರು ನಾರ್ಮಲ್ ಆಗಿ ತಿರ್ಗ್ಬೇಕು ಅನ್ಕೊಳ್ಳೋಷ್ಟಲ್ಲಿ ಅನ್ಕೊಳ್ದವ್ರಿಬ್ರು ಲಿಪ್ಸ್ ಟಚ್ ಆಗ್ಬಿಡುತ್ತೆ ಅಷ್ಟೇ. ಅಯ್ಯ ಕರ್ಮ, ಇದೇನ್ ಕರ್ಮ ಇದಲ್ಲ, ತೂತು ನಿನಗ್ ಕಿಸ್ ಕೊಟ್ಬಿಟ್ನ ಅಂತ ಹೇಳಿ ಇಬ್ರು ಬಾಯಿಗೆ ನೀರ್ ಹಾಕೊಂಡು ಕುಳಿಸ್ಕೊಳ್ತಾ ಇರ್ತಾರೆ. ಇವ್ರ ತರ ಮಾತಾಡ್ಕೊಂಡು ಇವ್ರ ತರ ಮಾಡ್ಕೊಂಡೆ ಅವ್ರಿಬ್ರನ್ನ ಮಿಸ್ ಮಾಡ್ಬಿಟ್ರು. ಅವ್ರಿಬ್ರು ಅಲ್ಲಿಂದ ಎಲ್ಲೋ ಹೊರಟೋದ್ರು. ಅಯ್ಯೋ ಎಲ್ಲೋದ್ರೋ ಗೊತ್ತಿಲ್ವೇ ಅಂತ ಹೇಳಿ ಇವ್ರಿಬ್ರು ಹುಡುಕ್ತಾ ಇದ್ರೆ ಈ ವಿಷಯ ಮ್ಯಾನೇಜರ್ಗೆ ಗೊತ್ತಾಗ್ಬಿಟ್ಟು ಅವ್ರಿಬ್ರಿಗೆ ಸರಿಯಾಗಿ ಬೈತಾರೆ, ಏನ್ ಮಾಡ್ತಾ ಇದೀರಾ ನೀವು ಅಂತ. ಆದ್ರೆ ಇವ್ರಿಬ್ರು ನೋಡಿದ್ರೆ ಯಾವ್ದೊಂದು ಬೀಚ್ ಸೈಡ್ ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಮೈಕಲ್ಗೆ ಮತ್ತೆ ಕಾಲ್ ಬರುತ್ತೆ. ಅಯ್ಯ ಯಾರ ಈ ತರ ಕಾಲ್ ಮಾಡ್ತಾ ಇರೋದು, ಕಾಲ್ ಮೇಲೆ ಕಾಲ್ ಬರ್ತಾನೆ ಇದೆ ಅಂತ ಹೇಳಿ ಅಟೆಂಡ್ ಮಾಡಿದ್ರೆ ಕಾಲ್ ಮಾಡಿದ್ ಬೇರೆ ಯಾರೋ ಅಲ್ಲ ಆಂಡ್ರೂನೇ. ಆಂಡ್ರೂ ಹೇಳ್ತಾನೆ, ಇಲ್ಲಿ ನೋಡು ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸ್ಕೋ, ಹೀರೋಯಿನ್ ಮತ್ತೆ ಹೀರೋ ಬೇರೆ ಯಾರೋ ಅಲ್ಲ, ಅವ್ರಿಬ್ರು ಸ್ಪೈ. ಅವ್ರ ಹತ್ರ ಡೋಡೋ ಕಂಪನಿಯಿಂದ ನಿನ್ನ ಸ್ಪೈ ಮಾಡಕ್ಕೆ ಅಂತ ಬಂದಿರೋದು. ನಿನ್ ಬಗ್ಗೆ ಎಲ್ಲಾ ವಿಚಾರ ಅವ್ರಿಗೆ ಗೊತ್ತು, ನಿನ್ನ ಇಡ್ಸ್ಕೊಡ್ಬೇಕು ಅಂತ ಅವ್ರ ಹತ್ರ ಎಲ್ಲ ಪ್ಲಾನ್ ಮಾಡಿರೋದು ಅಂದಾಗ ಇವ್ನಂತಾನೆ, ನನ್ನ ಹತ್ರ ಮಾತಾಡ್ತಾ ಇರೋದು ಆಂಡ್ರೂ ತಾನೆ, ನೀನ್ ಕೂಡ ಅವತ್ತು ಗೇಮ್ ಗೆ ಬಂದಿದ್ದಲ್ಲ, ನಿನ್ನ ಹೆಂಗ್ ನಂಬೋದು ಅಂದಾಗ ಇವ್ನಂತಾನೆ, ನಿನ್ನ ನಂಬಲೇಬೇಕು. ಅವತ್ತು ಗೇಮ್ ಅಲ್ಲಿ ಹೆಂಗ್ ವಿನ್ ಆದೆ ಅಂತ ನಾನು ಹೇಳ, ನೀನ್ ಟೈಗೆ ಒಂದು ಕ್ಲಿಪ್ ಹಾಕೊಂಡಿರ್ತೀಯಲ್ಲ, ಅದ್ರಲ್ಲಿ ಒಂದು ಕ್ಯಾಮ್ರಾನ ಸೆಟ್ ಮಾಡಿದೀವಿ. ಅದನ್ನ ಹೀರೋಯಿನ್ ಅವತ್ತು ಫಸ್ಟ್ ಟೈಮ್ ನಿಮ್ ರೂಮ್ ಗೆ ಬಂದಾಗ ಚೇಂಜ್ ಮಾಡಿಟ್ಲು. ಅದ್ರಿಂದನೇ ನಾವೆಲ್ಲ ನೋಡ್ಕೊಂಡು ಗೇಮ್ ಅಲ್ಲಿ ನಾವ್ ವಿನ್ ಆಗಿದ್ದು, ನಿನ್ನ ಹತ್ರ ಫ್ರೆಂಡ್ಶಿಪ್ ಸಂಪಾದನೆ ಮಾಡ್ಬೇಕು ಅಂತ ಅದೇ ತರನೇ ಮಾಡಿದ್ದು. ನಾನು ಇವಾಗ ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ನೀನ್ ಯೋಚನೆ ಮಾಡ್ಬೋದು, ಅದೆಲ್ಲ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ಆಂಡ್ರೂ ಕೆಲಸ ಮಾಡೋದಕ್ಕೆ ಕಾರಣ ನಮ್ ಹೀರೋ ಅವ್ರ ಚಿಕ್ಕಪ್ಪನೇ. ಯಾಕಂದ್ರೆ ಇವ್ರಿಬ್ಬರನ್ನ ಒಂದು ಕವಡೆ ತರ ಯೂಸ್ ಮಾಡಿ ಇವ್ರೇನೋ ಒಂದು ಹೊಸ ಪ್ಲಾನ್ ನ ಮಾಡಿರ್ತಾರೆ. ಅಂದ್ರೆ ಹೆಂಗಾದ್ರೂ ಮಾಡಿ ಆಂಡ್ರೂನ ಇದ್ರಲ್ಲಿ ಫಸ್ಟ್ ಬರೋ ತರ ಮಾಡಿ ಅವ್ರಪ್ಪ ಜೊತೆ ಸೇರ್ಸ್ಬಿಡ್ಬೇಕು, ಅಂದ್ರೆ ಇವ್ರು ಅನ್ಕೊಳ್ಳೋ ತರ ಪ್ಲಾನ್ ಅಲ್ಲಿ ವಿನ್ ಆಗ್ಬೇಕು ಅಂತ ಹೇಳಿ. ಇವಾಗ ಈ ವಿಷಯ ಎಲ್ಲ ಮೈಕಲ್ಗೆ ಗೊತ್ತಾಗೋಯ್ತಲ್ವಾ. ಇನ್ನು ಅವ್ನ್ ಕೂಡ ಹೀರೋಯಿನ್ ಕಡೆ ಒಂಥರ ಡೌಟ್ ಆಗಿ ನೋಡ್ತಾನೆ. ಆದ್ರೆ ಹೀರೋಯಿನ್ ಕ್ಯಾಶುವಲ್ ಆಗಿ ಇರೋ ತರ ಇರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಮೈಕಲ್ ಬಂದು ಅವ್ರ ಮನೆಗೆ ಇನ್ವೈಟ್ ಮಾಡಿರ್ತಾನೆ ಹೀರೋನ, ನಿಮ್ ಹತ್ರ ಮಾತಾಡ್ಬೇಕು ಬನ್ನಿ ಅಂತ. ಅದಕ್ಕೋಸ್ಕರ ಹೀರೋ ಕೂಡ ಅವ್ರ ಮನೆಗೆ ಹೋಗಿರೋದು. ಒಳಗಡೆ ಇನ್ವೈಟ್ ಮಾಡಿದ್ರಲ್ಲಿ ವಯಸ್ಸಾಗಿರೋರು ಒಬ್ರು ಬಂದು ನಮ್ ಹೀರೋಗೆ ಡ್ರಿಂಕ್ಸ್ ಎಲ್ಲ ಹಾಕೊಡ್ತಾರೆ, ಕುಡೀರಿ ಅಂತ ಹೇಳಿ. ನಮ್ ಹೀರೋ ಕೂಡ ಅದನ್ನ ನೋಡ್ಬಿಟ್ಟು ಕ್ಯಾಶುವಲ್ ಆಗಿರೋ ತರ ತೋರ್ಸ್ಕೋಬೇಕಲ್ವಾ, ವಾ ಸೂಪರ್ ಆಗಿದೆ ಡ್ರಿಂಕ್ ಅಂತ ಹೇಳಿ ಅದು ಕುಡಿದ ತಕ್ಷಣ ಇನ್ನೇನಾಗುತ್ತೆ, ನೆಕ್ಸ್ಟ್ ಸೆಕೆಂಡ್ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟ. ಅವ್ನ ಹೇಳ್ಕೊಂಡು ಹೋಗಿ ಒಂದು ರೂಮ್ ಒಳಗಡೆ ಹಾಕಿರ್ತಾರೆ. ಅಂದ್ರೆ ಒಂದು ಚೇರ್ ಅಲ್ಲಿ ಕೂರ್ಸ್ಬಿಟ್ಟು ಅವ್ನಿಗೇನೋ ವೈರ್ಸ್ ಎಲ್ಲ ಕನೆಕ್ಟ್ ಮಾಡ್ತಾ ಇರ್ತಾರೆ. ಅದು ಬೇರೆ ಏನಲ್ಲ, ಲೈ ಡಿಟೆಕ್ಟರ್ ತರ. ಅಂದ್ರೆ ಈಗ ಅವ್ನ ಏನೇ ಕೇಳಿದ್ರು ಕೂಡ ನಿಜಾನೇ ಹೇಳ್ಬೇಕಲ್ವಾ, ಸುಳ್ಳು ಹೇಳಿದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ. ಸೊ ಆತರ ಎಲ್ಲ ಕನೆಕ್ಟ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಮೈಕಲ್ ಹೀರೋಯಿನ್ ಕರ್ಕೊಂಡ ಜಾಗಕ್ಕೆ ಬರ್ತಾ ಇರ್ತಾನೆ. ಅವಳತ್ತು ಫುಲ್ ಖುಷಿಯಾಗಿ ಬರ್ತಾ ಇರ್ತಾಳೆ. ಅದ್ರ ಒಳಗಡೆ ಹೀರೋಯಿನ್ ಹತ್ರ ಕಟ್ಟಾಕಿರೋದನ್ನ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ತಾಳೆ. ಏನ್ ನಡೀತಾ ಇದೆ ಇಲ್ಲಿ, ಏನಕ್ಕೆ ಅವ್ನ ಹತ್ರ ಕಟ್ಟಾಕಿದೀರಾ ಅಂತ. ಮೈಕಲ್ ಕೂಡ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಅವ್ನ ಬೈಲಿ ನಿಜ ತರ್ಸೋದಕ್ಕೆ ಅಂತ ಅದೇನೋ ಒಂದು ಸಿರಮ್ ತರ ಇಟ್ಕೊಂಡಿರ್ತಾರೆ. ಅದನ್ನ ಹಾಕ್ಬಿಟ್ಟು ಲೈಟ್ ಡಿಟೆಕ್ಟರ್ ನ ಆನ್ ಮಾಡ್ತಾರೆ. ಹೀರೋ ಸಖತ್ ನರ್ಲಾಡ್ತಾನೆ. ಆ ಟೈಮಲ್ಲಿ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಏನಂದ್ರೆ ಲೀ ಬಂದು ಆಲ್ರೆಡಿ ನಮ್ ಹೀರೋಗೆ ಈ ತರ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತಾರೆ. ಯಾರಾದ್ರೂ ನಿನ್ ಬಾಯಲ್ಲಿ ನಿಜ ತರ್ಸಕ್ಕೆ ಟ್ರೈ ಮಾಡಿದ್ರೆ, ಅಂದ್ರೆ ಲೈಟ್ ಡಿಟೆಕ್ಟರ್ ನೆಲ್ಲ ಕನೆಕ್ಟ್ ಮಾಡಿ ನಿನ್ಗೆ ಏನೇನೋ ಹಾಕಿ ನಿನ್ ಬಾಯಿಂದ ನಿಜ ತರ್ಸ್ಬೇಕು ಅಂತ ಟ್ರೈ ಮಾಡಿದ್ರೆ, ನಿನ್ ಸಬ್ ಕಾನ್ಶಿಯಸ್ ಮೈಂಡ್ ನ ನೀನ್ ಯಾವ ತರ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಅವ್ರ ಹತ್ರ ನೀನ್ ಯಾವ ತರ ಮಾತಾಡ್ಬೇಕು ಅಂತೆಲ್ಲ ಹೇಳಿ ತುಂಬಾನೇ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತಾರೆ. ಸೊ ಇವಾಗ ನಮ್ ಹೀರೋಗ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಅವ್ರ ಕೂಡ ಸಿರಮ್ ಹಾಕ್ಬಿಟ್ಟು ನಿನ್ ಹೆಸರನ್ನ ಏನು ಅಂತ ಕೇಳಿದಾಗ ನಮ್ ಹೀರೋ ಫಸ್ಟ್ ಹೆಸರು ಹೇಳಲ್ಲ, ತುಂಬಾನೇ ಹುಷಾರಾಗಿ ಒಂದ್ ಸೆಕೆಂಡ್ ಹೆಸರನ್ನ ಚೇಂಜ್ ಮಾಡ್ಕೊಂಡಿರ್ತಾನಲ್ಲ, ಆ ಸೆಕೆಂಡ್ ಹೆಸರನ್ನ ಹೇಳ್ತಾನೆ. ಸರಿ ನೀನ್ ಯಾರು, ನೀನ ಡೋಡೋ ಕಂಪನಿಯಿಂದ ಬಂದಿರೋದ ಅಂದ್ರೆ ಅದು ಕೂಡ ಹೌದು ಅಂತ ಹೇಳ್ತಾನೆ. ನೀನ್ ನನ್ನ ಸ್ಪೈ ಮಾಡಕ್ ಬಂದಿದ್ಯಾ ಅಂತ ಕೇಳಿದ್ರೆ ಅದು ಕೂಡ ಹೌದು ಅಂತ ಹೇಳ್ತಾನೆ. ಹೀರೋಯಿನ್ ಕೂಡ ನಿಮ್ ಟೀಮ್ ಅಲ್ಲಿ ಒಬ್ಳ ಅಂತ ಕೇಳಿದ್ರೆ ಅದು ಕೂಡ ಹೌದು ಅಂತ ಹೇಳ್ತಾನೆ. ಇದಕ್ಕಂತೂ ಹೀರೋಯಿನ್ಗೆ ಸಖತ್ ಭಯ ಆಗ್ಬಿಡುತ್ತೆ, ಇದೇನ್ ಈ ತರ ಸಿಕ್ಕಾಕೊಂಡ್ಬಿಟ್ವಿ ಅಂತ. ಆದ್ರೆ ಹೀರೋಯಿನ್ ಹೇಳ್ತಾಳೆ, ನಿಮ್ ಕೈಲಿ ನಮ್ಮನ್ನ ಏನು ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ನಮ್ಮನ್ನ ನಮ್ ಟೀಮ್ ಅವರೆಲ್ಲ ವಾಚ್ ಮಾಡ್ತಾನೆ ಇರ್ತಾರೆ, ನೀವ್ ಸಿಕ್ಕಾಕೊಳ್ಳೋದ್ ಗ್ಯಾರಂಟಿ ಅಂದಾಗ ಮೈಕಲ್ ಅಂತಾನೆ, ಅದಕ್ಕೆಲ್ಲ ನಂತರ ವ್ಯವಸ್ಥೆ ಇದೆ ಅಮ್ಮ, ನಾನು ಅದನ್ನ ಅಸಾಲ್ಟ್ ಆಗಿ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಇವಾಗ ಆಲ್ರೆಡಿ ಇವ್ರು ಬಂದು ಅವ್ನ ಜಾಗದಲ್ಲಿ ತಾನೆ ಇರೋದು, ಇವ್ನ್ ಏನ್ ಬೇಕಾದ್ರೂ ಮಾಡ್ಬೋದು. ಅದಾದ್ಮೇಲೆ ಮೈಕಲ್ ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಆ ವಯಸ್ಸಾಗಿರೋ ತಾತ ಒಬ್ರು ಇದ್ರಲ್ಲ, ಅವ್ರನ್ನ ನೋಡ್ಬಿಟ್ಟು ಇವ್ರ ಕತೆನ ಮುಗಿಸ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆತರ ಹೋಗೋದಕ್ಕೂ ಮುಂಚೆ ನಮ್ ಹೀರೋ ಬಂದು ಚೈನೀಸ್ ಅಲ್ಲಿ ಏನೋ ಒಂದು ಮಾತನ್ನ ಹೇಳ್ತಾನೆ. ಅದ್ ಏನ್ ಮಾತಾಡ್ದ ಅಂತ ಇವ್ರಿಗೆ ಅರ್ಥ ಆಯ್ತಾ ಏನೋ ಅಂತ ಗೊತ್ತಿಲ್ಲ, ಹಂಗೆ ಶಾಕಿಂಗ್ ಆಗಿ ನೋಡ್ತಾರೆ. ಆಮೇಲೆ ಏನಾಯ್ತು ಅಂತ ತೋರಿಸಿಲ್ಲ. ಸ್ಟ್ರೇಟ್ ಆಗಿ ಮೈಕಲ್ ಸ್ವಲ್ಪ ತಾದ್ಮೇಲೆ ಹೊರಗಡೆ ಬರ್ತಾನೆ. ಆದ್ರೆ ಹೊರಗಡೆ ಆಲ್ರೆಡಿ ಆಂಡ್ರೂ ಬಂದು ವೇಟ್ ಮಾಡ್ತಾ ಇರ್ತಾನೆ. ಮೈಕಲ್ ಹೇಳ್ತಾನೆ, ಹೌದು ನೀನ್ ಹೇಳಿದ್ ನಿಜಾನೆ, ಅವ್ರಿಬ್ರು ನನ್ನ ಸ್ಪೈ ಮಾಡಕ್ಕಂತಾನೆ ಬಂದಿರೋದು. ಹೌದು, ಇದೆಲ್ಲ ನೀನು ಏನಕ್ಕೋಸ್ಕರ ಮಾಡ್ದೆ, ಇದಕ್ಕೂ ಮುಂಚೆ ನಂತರ ಫೋನ್ ಅಲ್ಲಿ ಮಾತಾಡ್ದೆ ಅಲ್ವಾ, ಆ ಬಿಸ್ನೆಸ್ ಡೀಲ್ಗೋಸ್ಕರ ಅಂತ ಕೇಳ್ತಾನೆ. ಅಂದ್ರೆ ಬೀಚ್ ಅಲ್ಲಿ ಇರ್ಬೇಕಾದ್ರೆ ಕಾಲ್ ಮಾಡಿರ್ತಾನಲ್ಲ, ಆ ಟೈಮಲ್ಲಿ ಯಾವ್ದೋ ಬಿಸ್ನೆಸ್ ಬಗ್ಗೆ ಹೇಳಿರ್ತಾನೇನೋ ಅದಕ್ಕೋಸ್ಕರ ಅಂತ ಕೇಳಿದಾಗ ಅದಕ್ಕೆ ಆಂಡ್ರೂ ಕೂಡ ಹೇಳ್ತಾನೆ, ಹೌದು ಆ ಬಿಸ್ನೆಸ್ ಡೀಲ್ ಅಲ್ಲಿ ನನ್ನನ್ನ ನೀನ್ ಪಾರ್ಟ್ನರ್ ಆಗಿ ಮಾಡ್ಕೊಂಡ್ರೆ ನಾನು ತುಂಬಾನೇ ಯೂಸ್ಫುಲ್ ಆಗ್ತೀನಿ. ಅದ್ರಲ್ಲೂ ನಾನೊಂದು ಲಾಯರ್, ಅದರಿಂದ ನಿನ್ಗೆ ತುಂಬಾನೇ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನೀನು ಅಷ್ಟೊಂದು ಮುಟ್ಟಾಳ ಅಲ್ವಲ್ಲ ಅಂತ ಕೇಳಿದಾಗ ಮೈಕಲ್ ಕೂಡ ಸರಿ ಆಯ್ತು, ನನ್ಗೆ ಇಷ್ಟು ದೊಡ್ಡ ಅಪಾಯನ ತಪ್ಪಿಸಿದ್ಯಾ, ಇಷ್ಟು ದೊಡ್ಡ ಹೆಲ್ಪ್ ಮಾಡಿದ್ಯಾ, ಸರಿ ಆಯ್ತು, ಇನ್ಮೇಲೆ ನೀನು ನನ್ನ ಪಾರ್ಟ್ನರ್ ಆಗಿ ಇದ್ಬಿಡು ಅಂತ ಹೇಳ್ತಾನೆ. ಇದರಿಂದ ಆಂಡ್ರೂ ಸಕ್ಕ ಸಂತೋಷ ಆಗುತ್ತೆ. ಹೆಂಗೋ ಇನ್ ಫ್ರೆಂಡ್ಶಿಪ್ ನ ಸಂಪಾದನೆ ಮಾಡ್ಬಿಟ್ಟೆ, ಇವನ್ ಜೊತೆ ಕೈ ಜೋಡಿಸ್ಬಿಟ್ಟೆ ಅಂತ. ಆಂಡ್ರೂ ಕೇಳ್ತಾನೆ, ಸರಿ ಆಯ್ತು ಅವ್ರಿಬ್ರನ್ನ ಏನ್ ಮಾಡ್ದೆ ಅಂದಾಗ, ಅವ್ರಿಬ್ರಿಗೆ ಏನ್ ಮಾಡ್ಬೇಕು ಅದನ್ನೇ ಮಾಡಿದೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಸ್ವಲ್ಪಕ್ಕೆ
ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಅವ್ನ ಮನೆಯಿಂದ ಹೊರಗಡೆ ಕಾರಲ್ಲಿ ಬರೋದನ್ನ ತೋರಿಸ್ತಾರೆ. ಅವ್ನ್ ಯಾಕೆ ತರ ಬಿಟ್ಬಿಟ್ಟ ಅಂತ ಗೊತ್ತಿಲ್ಲ, ಆದ್ರೆ ನಮ್ ಹೀರೋಗೆ ತಕ್ಕ ಟೆನ್ಷನ್ ಆಗುತ್ತೆ. ನಮ್ಮನ್ನ ಬೇಕಂತಾರೆ ನಮ್ ಟೀಮ್ ಅಲ್ಲಿ ಇರೋರೆ ಯಾರೋ ಒಬ್ರು ಈ ತರ ಸಿಕ್ಕಾಕ್ಸಿದ್ದಾರೆ, ಯಾರ ಬ್ಲಾಕ್ ಶಿಪ್ ಅಂತ ಗೊತ್ತಾಗ್ತಾ ಇಲ್ಲ, ಫಸ್ಟ್ ಅದನ್ನ ಕಂಡಿಡಿಬೇಕು ಅಂತ ಬೇಕೊಂಡು ಅಲ್ಲಿಂದ ಬರ್ತಾರೆ. ಇನ್ನೊಂದ್ ಕಡೆ ಇಲ್ಲಿ ಟೀಮ್ ಮೆಂಬರ್ಸ್ ನ ತೋರಿಸ್ತಾರೆ. ಎಲ್ಲರೂ ಕೂತ್ಕೊಂಡು ಆಂಡ್ರೂನ ಸಖತ್ ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ. ಪರವಾಗಿಲ್ವೇ, ನೀನು ಅವನ್ನ ರೀಚ್ ಮಾಡ್ಬಿಟ್ಟೆ, ಇನ್ಮೇಲೆ ಆದಷ್ಟು ಬೇಗ ನಮ್ ಕಾರ್ಯ ಮುಗ್ದೋಗುತ್ತೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಅದೇ ಟೈಮ್ಗೆ ನಮ್ ಹೀರೋ ಮತ್ತೆ ಹೀರೋಯಿನ್ ಎಂಟ್ರಿ ಆಗ್ತಾರೆ. ನಮ್ ಹೀರೋ ಸಖತ್ ಟೆನ್ಷನ್ ಆಗ್ತಾನೆ. ಇನ್ ಸ್ವಲ್ಪ ಇದ್ರೆ ನಾವು ಸತ್ತೋಗ್ತಾ ಇದ್ವಿ, ನಮ್ ಟೀಮ್ ಅಲ್ಲಿ ಇರೋರು ಯಾರೋ ನಮ್ಮನ್ನ ಬೇಕಂತ ಸಿಕ್ಕಾಕ್ಸಿದ್ದಾರೆ, ಹೆಂಗೋ ತಪ್ಪಿಸ್ಕೊಂಡ್ ಬರಕ್ಕೆ ನಮ್ಗೆ ಸಾಕಾಗೋಯ್ತು, ಯಾರೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಟೆನ್ಷನ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಆಂಡ್ರೂನ ಹೊಗಳ್ತಾ ಇರೋದು ನಮ್ ಹೀರೋಗೆ ಗೊತ್ತಾಯ್ತಲ್ವಾ. ನಮ್ ಹೀರೋ ಹೇಳ್ತಾನೆ, ಹಂಗಾದ್ರೆ ನೀನೇನ ದ್ರೋಹ ಮಾಡಿದ್ದು, ನೀನೇನ ನಮ್ ಸಿಕ್ಕಾಕ್ಸಿದ್ದು ಅಂತ ಹೇಳಿದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಹಲೋ ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನೋಡ್ಕೊಂಡ್ ಮಾತಾಡಿ, ಇದು ಕೂಡ ಒಂಥರ ಟ್ರಿಕ್ ತರನೆ, ನಿಮ್ಮನ್ನ ಯೂಸ್ ಮಾಡ್ಕೊಂಡು ಆಂಡ್ರೂ ಬಂದ್ರು ಹತ್ರ ಆಗಿದ್ದಾನೆ, ಸೊ ಇನ್ಮೇಲೆ ನಮ್ ಕಾರ್ಯ ಆದಷ್ಟು ಬೇಗ ಮುಗಿಯುತ್ತೆ ಅಂದಾಗ ನಮ್ ಹೀರೋ ಸಖತ್ ಕೋಪ ಪಡ್ತಾನೆ. ಅವ್ನ ಇತರ ಎಂಟ್ರಿ ಆಗಿಲ್ಲ ಅಂದಿದ್ರೆ ಕೂಡ ನಾನು ಅದನ್ನ ಕಂಡಿಡಿತಾ ಇದ್ದೆ, ಅವ್ನ ಫ್ಯಾಕ್ಟರಿ ಎಲ್ಲಿದೆ ಅಂತ ನಾನು ಕಂಡಿಡಿತಾ ಇದ್ದೆ, ಆದ್ರೆ ಅನ್ಯವಾಗ ನಮ್ಮನ್ನ ಹತ್ರ ಸಿಕ್ಕಾಕಿಸ್ಬಿಟ್ರಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾನೆ. ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಸರಿ ಆಯ್ತು, ಇನ್ಮೇಲೆ ಇದನ್ನೆಲ್ಲ ಆಂಡ್ರೂನೇ ನೋಡ್ಕೊಳ್ತಾನೆ, ಇದನ್ನೆಲ್ಲ ಅವನೇ ಕಂಪ್ಲೀಟ್ ಮಾಡ್ತಾನೆ ಅಂತ ಹೇಳಿದ ತಕ್ಷಣ ನಮ್ ಹೀರೋಗೆ ತುಂಬಾನೇ ಕೋಪ ಬರುತ್ತೆ. ಅದಾದ್ಮೇಲೆ ಆಂಡ್ರೂ ಕೂಡ ಜಿಮ್ ಅಲ್ಲಿ ಇರ್ಬೇಕಾದ್ರೆ ನಮ್ ಹೀರೋ ಹೋಗಿ ಆಲ್ಮೋಸ್ಟ್ ಸಾಯಿಸೋ ತರ ಕತ್ತಿಸ್ಬಿಟ್ಟಿರ್ತಾನೆ. ಇಷ್ಟು ಕೊಬ್ಬಿದ್ರೆ ನಮ್ಮನ್ನ ಸಿಕ್ಕಾಕಿಸ್ತೀಯಾ, ಇನ್ ಸ್ವಲ್ಪ ಇದ್ರೆ ನಾವು ಸತ್ತೋಗ್ತಾ ಇದ್ವಿ, ಸ್ವಲ್ಪ ಕೂಡ ನಿಮ್ಗೆ ನಾವೆಲ್ಲ ಒಂದು ಟೀಮ್ ಅಂತ ಅನ್ಸಿಲ್ಲಲ್ಲ, ನಮ್ಮನ್ನ ಸಾಯಿಸ ಕೂಡ ನೀನ್ ಹೋರ್ಸಿಲ್ಲ, ನಮ್ಗೆ ದ್ರೋಹ ಮಾಡ್ಬಿಟ್ಟಲ್ಲ ಅಂದಾಗ ಅವ್ನ ಕೈಲಿ ಮಾತಾಡಕ್ ಕೂಡ ಆಗ್ತಾ ಇಲ್ಲ, ಆಲ್ಮೋಸ್ಟ್ ಸಾಯೋ ಸ್ಥಿತಿಗೆ ಆಗ್ಬಿಡ್ತಾನೆ. ಆದ್ರೆ ಅಷ್ಟ್ರಲ್ಲಿ ಹೆಂಗೋ ರಾವಣ್ಣ ಜಾಗಕ್ಕೆ ಬಂದು ಅವ್ರನ್ನ ತಡೆಯೋದು ಏನ್ ಮಾಡ್ತಾ ಇದೀರಾ ಅಂತ ಹೆಂಗೋ ಬಂದು ಆಂಡ್ರೂನ ಕಾಪಾಡ್ಬಿಟ್ಲು. ನಮ್ ಹೀರೋನ ಕಡೆ ತಳ್ಬಿಟ್ಲು. ಆಂಡ್ರೂ ಹೇಳ್ತಾನೆ, ಏನು ದ್ರೋಹನ, ಫಸ್ಟ್ ಆಫ್ ಆಲ್ ದ್ರೋಹಗೆ ಮೀನಿಂಗ್ ಏನಂತ ನಿಂಗೆ ಗೊತ್ತಾ, ಒಬ್ರಿಗೊಬ್ರು ನಂಬ್ಕೊಂಡ್ರೇನೆ ಅದು ದ್ರೋಹ ಲೆಕ್ಕ ಬರೋದು, ಆದ್ರೆ ನಾನ್ಯಾವತ್ತು ನಿನ್ನ ನಂಬಿಲ್ಲ, ನೀನ್ಯಾವತ್ತು ನನ್ನ ನಂಬಿಲ್ಲ, ಮತ್ತೆ ದ್ರೋಹ ಅಂತ ಹೆಂಗ್ ಹೇಳ್ತಾ ಇದೀಯ ನೀನು, ಇದನ್ನ ಬೇಕಾಗಿದ್ರೆ ನೀನ್ ಸೋತೋದೆ ಅಂತ ಹೇಳ್ಬೋದು, ಯಾಕಂದ್ರೆ ನೀನ್ ಟ್ರೈ ಮಾಡ್ದೆ ಆಗಿಲ್ಲ, ನಾನ್ ಮುಂದಕ್ಕೆ ಹೋದೆ, ನಂದಕ್ಕ ಸಕ್ಸಸ್ ಆಯ್ತು ಅಂತ ಹೇಳ್ತಾನೆ. ಇದರಿಂದಾನೇ ಹೀರೋಗೆ ತುಂಬಾನೇ ಕೋಪ ಬರುತ್ತೆ. ನಾನ್ ಯಾರು ಅಂತ ಗೊತ್ತಿಲ್ಲದೆ ನೀನ್ ನನ್ನ ಹತ್ರ ಇಟ್ಕೊಳ್ತಾ ಇದೀಯಾ, ಮುಂದಕ್ಕಿರತ್ತೆ ನೋಡ್ ನಿನ್ಗೆ ಅಂತ ಬೆದರಿಸಿದಾಗ ಆಂಡ್ರೂ ಕೂಡ ಸಖತ್ ಕೋಪವಾಗಿ ನೋಡ್ತಾ ಇರುವಾಗ ರಾವನ್ನು ಆಂಡ್ರೂ ಹತ್ರ ಕೇಳ್ತಾಳೆ, ಸರಿ ನಿನ್ ಬಗ್ಗೆ ಹೇಳು, ಏನಕ್ಕೆ ಆ ಸರ್ ಬಂದು ನಿನ್ಗೆ ಹೆಲ್ಪ್ ಮಾಡ್ತಿದ್ದಾರೆ, ಅಂದ್ರೆ ನಮ್ ಹೀರೋ ಚಿಕ್ಕಪ್ಪನ, ಅವ್ರ ಏನಕ್ಕೆ ನಿನ್ಗೆ ಅಷ್ಟೊಂದು ಹೆಲ್ಪ್ ಮಾಡ್ತಿದ್ದಾರೆ, ನೀನ್ ಯಾರು, ನೀನ್ ಎಲ್ಲಿಂದ ಬಂದಿದ್ದೆ ಅಂತೆಲ್ಲ ಕೇಳಿದಾಗ ಆಂಡ್ರೂ ಹೇಳ್ತಾನೆ, ಅದಕ್ಕೆಲ್ಲ ಆನ್ಸರ್ ನಿಮ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತ. ಅದಾದ್ಮೇಲೆ ಹೀರೋಯಿನ್ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡು ತುಂಬಾನೇ ಡಲ್ ಆಗಿರ್ತಾಳೆ. ಇದನ್ನ ಹೀರೋ ಕೂಡ ನೋಡ್ಬಿಟ್ಟು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ, ಯಾಕಂದ್ರೆ ಆಲ್ಮೋಸ್ಟ್ ಹೀರೋಯಿನ್ ಕೂಡ ಸಾಯೋ ಸ್ಟೇಜ್ ಗೆ ಹೊಟ್ಟೋಗಿರ್ತಾಳಲ್ವಾ. ಅದರಿಂದ ಹೀರೋ ಹೋಗ್ಬಿಟ್ಟು ಮಾತಾಡ್ತಾನೆ, ಇನ್ನೇನು ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ಕೊಂಡವಳು ನಂಗೆ ನೀರಲ್ಲಿ ಹಿಡಿದು ತಳ್ಬಿಡ್ತಾನೆ, ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಬ್ರು ಹಂಗೆ ಸ್ವಲ್ಪ ಆಟ ಆಡ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಇನ್ನೊಂದ್ ಕಡೆ ಲೀನಾ ತೋರಿಸ್ತಾರೆ. ಅವ್ರು ಬಂದು ಇದಕ್ಕೂ ಮುಂಚೆ ಆ ಪೊಲಿಟಿಷಿಯನ್ ಕೆಳಗಡೆ ಒಂದು MLA ಸತ್ತೋಗಿರ್ತಾರಲ್ವಾ, ಆ ಪೋಸ್ಟಿಂಗ್ ಗೆ ಅವ್ರ ಮಗಳು ಜೋನ ಕೂಡ ನಿಲ್ಸ್ಬೇಕು ಅಂತ ಅನ್ಕೊಂಡಿದ್ರಲ್ವಾ. ಇವಾಗ ಅದೇ ಪೋಸ್ಟಿಂಗ್ ಗೆ ಲೀ ಬಂದು ಸತ್ತೋಗಿದಾರಲ್ವಾ MLA, ಅವ್ರ ವೈಫ್ ನ ನಿಲ್ಸ್ಬೇಕು ಅಂತ ಅನ್ಕೊಂತಾ ಇದ್ದಾಳೆ. ಇವಳು ಅಂತಾಳೆ, ಆ ಪೋಸ್ಟಿಂಗ್ ಗೆ ಜೋನ್ ನಿಂತ್ಕೊಂತಾಳೋ ಅಥವಾ ಆ ಚೇರ್ಮನ್ ಎಲ್ಲಿರೋ ನಿಂತ್ಕೊಂತಾನೋ ನನಗ್ ಗೊತ್ತಿಲ್ಲ, ಇವ್ರಿಬ್ಬರಿಗೂ ಎದುರಿಸೋ ರೀತಿ ಈ ಲೇಡಿ ನಿಂತ್ಕೋಬೇಕು, ಇವರೇ ವಿನ್ ಆಗ್ಬೇಕು ಅಂತ ಹೇಳಿ ಅವ್ರ ಬಗ್ಗೆ ವಿಚಾರಣೆ ಮಾಡಿರ್ತಾರೆ. ಆದ್ರೆ ಅವ್ರು ತುಂಬಾನೇ ಒಳ್ಳೆಯವರು ಅಂತ ಗೊತ್ತಾಗುತ್ತೆ. ಬಡವರಿಗೆಲ್ಲ ಕೂಡ ತುಂಬಾನೇ ಸೇವೆ ಮಾಡಿರ್ತಾರೆ. XMLA ಕೂಡ ತುಂಬಾನೇ ಒಳ್ಳೆಯವರು, ಅಂದ್ರೆ ಸತ್ತೋಗಿದಾರಲ್ವಾ ಆಮೇಲೆ ಕೂಡ ತುಂಬಾ ಒಳ್ಳೆಯವರು ಅಂತ ಗೊತ್ತಾಗುತ್ತೆ. ಈ ಲೇಡಿ ಹೆಸರು ನಾಲಾ ಅಂತ. ಇವ್ರು ಬಂದು ತುಂಬಾ ಒಳ್ಳೆಯವರಲ್ವಾ, ಅವಾಗವಾಗ ಕ್ಯಾನ್ಸರ್ ಪೇಷಂಟ್ಸ್ ನೆಲ್ಲ ಕೂಡ ಮೀಟ್ ಮಾಡಿ ಅವ್ರಿಗೆ ಬೇಕಾಗಿರೋ ಥಿಂಗ್ಸ್ ನೆಲ್ಲ ಕೂಡ ಕೊಡ್ತಾ ಇರ್ತಾರೆ. ಆತರ ಕೂಡ ಇವಾಗ ಯಾವ್ದೋ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಗೆ ಹೋಗಿದ್ರೆ ಅಲ್ಲಿರೋರೆಲ್ಲ ಲೇಡಿ ಮೇಲೆ ತುಂಬಾನೇ ಕೋಪ ಪಡ್ತಾ ಇರ್ತಾರೆ. ನೀನೇನು ನಮ್ಗೆ ಕೊಡ್ಬೇಕಾಗಿಲ್ಲ, ಸೈಲೆಂಟ್ ಆಗಿ ನಿನ್ ಕೆಲಸ ನೀನ್ ನೋಡ್ಕೋ ಹೋಗು ಅಂತ ಅವ್ರು ತಂದ್ಕೊಡೋ ಊಟನೆಲ್ಲ ತಳ್ಬಿಡ್ತಾರೆ ಕೆಳಗಡೆ. ಆ ಲೇಡಿ ಮೇಲೆ ತುಂಬಾನೇ ಕೋಪ ಮಾಡ್ಕೊಂತಾರೆ. ಪಾಪ ಎಮ್ಮ ಅಂತದ್ ಏನ್ ಮಾಡೋದ್ಲು ಅಂತ ಗೊತ್ತಿಲ್ಲ, ಬೇಜಾರಾಗ ಅಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ಆ ಲೇಡಿನ ಮೀಟ್ ಮಾಡಕ್ಕೆ ಆ ಪೊಲಿಟಿಷಿಯನ್ ಡೈರೆಕ್ಟ್ ಆಗಿ ಹೋಗ್ತಾರೆ. ಅವ್ರು ಹೋಗ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಮ್ಮ, ನಿಮ್ ಯಜಮಾನ್ರು ನಮ್ ಪಾರ್ಟಿ ಕೆಳಗಡೆನೆ ಕೆಲಸ ಮಾಡ್ತಾ ಇದ್ದಿದ್ದು, ಪಾಪ ತುಂಬಾ ಒಳ್ಳೆಯವರು, ತುಂಬಾನೇ ನಿಯತ್ತಾಗಿ ಕೆಲಸ ಎಲ್ಲ ಮಾಡಿದ್ರು. ಇವಾಗ ಆ ಪೋಸ್ಟಿಂಗ್ ಗೆ ನನ್ ಮಗಳನ್ನ ನಿಲ್ಸೋಣ ಅಂತ ಅನ್ಕೊಂಡಿದೀನಿ, ಸೊ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಂದಾಗ ಈ ನಾಲಾ ಅನ್ನೋ ಲೇಡಿ ಹೇಳ್ತಾರೆ, ಏನು ನಿಮ್ ಮಗಳನ್ನ ನಿಲ್ಸ್ಬೇಕಂತ ಅನ್ಕೊಂಡಿದೀರಾ, ಆ ಪೋಸ್ಟಿಂಗ್ ಗೆ ನಾನ್ ನಿಂತ್ಕೊಳ್ಳೋಣ ಅಂತ ಅನ್ಕೊಂಡಿದ್ನೆ, ಅದ್ರಲ್ಲೂ ನಮ್ ಯಜಮಾನ್ರಿಗೆ ಆಸೆ ಇದ್ದಿದೆ ನಾನ್ ನಿಲ್ಬೇಕು ಅಂತ. ಇನ್ನು ಹೇಳ್ಬೇಕಂದ್ರೆ ನಮ್ ಯಜಮಾನ್ರು ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ್ರು ಅಂತ ನೀವೆಲ್ಲ ಅನ್ಕೊಂಡಿರೋದಲ್ವಾ, ಆದ್ರೆ ಅದು ನಿಜ ಅಲ್ಲ, ನಿಜ ಏನು ಅಂತ ನಾನ್ ಹೊರಗಡೆ ತೆಗಿತೀನಿ ಅಂತ ಹೇಳ್ತಾರೆ. ಈ ಲೇಡಿ ಒಳ್ಳೆಯವರ ಕೆಟ್ಟವರ ಅಂತ ಗೊತ್ತಿಲ್ಲ, ಮುಂದಕ್ಕೆ ನೋಡೋಣ. ಈ ತರ ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಆ ಚೇರ್ಮನ್ ಅವ್ರ ಅಸಿಸ್ಟೆಂಟ್ ಒಬ್ರು ಇದ್ರಲ್ಲ ಕನ್ನಡಿ ಹಾಕೊಂಡು, ಅವ್ರು ಬಂದು ಅವ್ರ ವೈಫ್ ಹತ್ರ ಹೋಗ್ಬಿಟ್ಟು ಮಾತಾಡಿಸ್ತಾರೆ. ಮೇಡಮ್, ಆ ಲೇಡಿ ಬಂದು ಊರ್ ಬಿಟ್ಟು ಹೋಗ್ಬೇಕಾದ್ರೆ, ಅಂದ್ರೆ ನೀವು ಓಡಿಸ್ಬೇಕಾದ್ರೆ ಪ್ರೆಗ್ನೆಂಟ್ ಆಗಿದ್ರ ಅಂತ. ಇದನ್ನ ಕೇಳಿಸ್ಕೊಂಡು ಚೇರ್ಮನ್ ಅವ್ರ ವೈಫ್ ಗೆ ಶಾಕ್ ಆಗುತ್ತೆ. ಏನ್ ಹೇಳ್ತಿದ್ದೀರಾ, ಯಾರು ಪ್ರೆಗ್ನೆಂಟ್ ಆಗಿದ್ದು ಅಂತ ಸ್ವಲ್ಪ ಗಾಬರಿಯಿಂದ ಕೇಳ್ತಾರೆ. ಅದಕ್ಕೆ ಅಸಿಸ್ಟೆಂಟ್ ಹೇಳ್ತಾರೆ, ನೋಡಿ ಮೇಡಮ್, ನೀವು ತುಂಬಾ ವರ್ಷಗಳಿಂದ ಲೇಡಿನ ಓಡಿಸಿದ್ರಲ್ಲ, ಅವ್ರು ಪ್ರೆಗ್ನೆಂಟ್ ಆಗ್ತಾನೆ ಇದ್ರು, ಅವ್ರೀಗ ಲಂಡನ್ ಅಲ್ಲಿ ಕೂಡ ಇದಾರಲ್ವಾ, ಅವ್ರ ಮಗ ಕೂಡ ಅಲ್ಲೇ ಎಲ್ಲೋ ಭಿಕ್ಷೆ ಎತ್ಕೊಂಡಿದ್ದಾನಲ್ವಾ, ಇವ್ ಮಾತಾಡೋದೆಲ್ಲ ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವ್ರು ಕೇಳ್ತಾರೆ, ಇನ್ನು ನಾವ್ ಮಾತಾಡೋದ್ ಕೇಳಿಸ್ಕೊಂಡ, ಹಂಗಾದ್ರೆ ಇದನ್ನೆಲ್ಲ ನಿನ್ಗೆ ಜೋ ಹೇಳದ್ಲಾ, ಅಂದ್ರೆ ಪೊಲಿಟಿಷಿಯನ್ ಅವ್ರ ಮಗಳು ಇರ್ತಾರಲ್ಲ ಅವ್ಳು ಹೇಳದ್ಲಾ ಅಂತ ಕೇಳ್ತಾರೆ. ಅದಕ್ಕೆ ಇವ್ರು ಇಲ್ಲ, ಅವ್ರು ಹೇಳಿಲ್ಲ, ನೀವು ಮಾತಾಡ್ಕೋಬೇಕಾದ್ರೆ ನಾನು ಕೇಳಿಸ್ಕೊಂಡೆ. ನ್ಯಾಯ ನೀತಿ ಅಂತ ನೋಡಿದ್ರೆ ಅವ್ರ ಮಗ ಇವಾಗ ಇಲ್ಲಿಗೆ ಬಂದಿರ್ಬೇಕಲ್ವಾ, ಅವ್ರ ಅಪ್ಪ ಜೊತೆ ಸೇರ್ಬೇಕಲ್ವಾ ಅಂತ ಅಯ್ಯಪ್ಪ ನ್ಯಾಯ ನೀತಿ ಅಂತ ಮಾತಾಡ್ತಾ ಇದ್ರೆ ಲೇಡಿಗೆ ಟೆನ್ಷನ್ ಆಗುತ್ತೆ. ಅಯ್ಯೋ ನಿನ್ನ ನಾನೇ ಕಷ್ಟಪಟ್ಟು ಅವಳನ್ನ ಊರ್ ಬಿಟ್ಟು ಓಡಿಸಿದ್ರೆ ನೀನ್ ಮತ್ತೆ ಅವಳನ್ನ ಕರ್ಕೊಂಡ್ ಬರ್ಬೇಕು, ಅವ್ರ ಮಗನ ಕರ್ಕೊಂಡ್ ಬರ್ಬೇಕು ಅಂತ ನೋಡ್ತಾ ಇದ್ಯಾ. ಇನ್ ಕೇಸ್ ಅವನೇನಾದ್ರು ಬಂದ್ರೆ ಚೇರ್ಮನ್ ಗೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಲ್ರೆಡಿ ಇವಾಗ ಅವ್ರು ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಇದಾರೆ, ಸುಮ್ನೆ ಏನಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು, ನೀನ್ ಅದೆಲ್ಲ ಏನು ಮಾಡ್ಬೇಡ ಅಂತ ಹೇಳಿ ಇವ್ನಿಗಂದ್ರೆ ಇವ್ನು ಅಂತಾನೆ, ಇಲ್ಲ ಅವ್ನ್ ಕೂಡ ಚೇರ್ಮನ್ ಅವ್ರ ಮಗನೇ ತಾನೆ, ಅವನೇನಕ್ಕೆ ಚೇರ್ಮನ್ ಗೆ ಹಾನಿ ಆಗೋ ತರ ಮಾಡ್ತಾನೆ, ಆತರ ಏನು ಮಾಡಲ್ಲ. ನ್ಯಾಯ ಅಂತ ನೋಡಿದ್ರೆ ಅವ್ನ್ ಇಲ್ಲಿಗೆ ಬರ್ಬೇಕು, ಅವ್ರಪ್ಪ ಬಿಸ್ನೆಸ್ ಎಲ್ಲ ಅವನೇ ನೋಡ್ಕೋಬೇಕು ಅಂತ ಮಾತಾಡಿದ್ರೆ ಎಮ್ಮಗೆ ಸಕ್ಕ ಟೆನ್ಷನ್ ಆಗುತ್ತೆ. ನಾನು ಹೇಳೋದನ್ನ ಫಸ್ಟ್ ಕೇಳಿಸ್ಕೊ. ಅವ್ರಿಗೆ ಅಂದ್ರೆ ಚೇರ್ಮನ್ ಬಂದು
ಇವಾಗ ತುಂಬಾನೇ ಮಯೂಷರ್ ಇಲ್ದೆ ಆಗ್ತಾ ಇದೆ. ನೀನ್ ಇದನ್ನೆಲ್ಲ ಅವ್ರ ತಲೆಗೆ ಹಾಕ್ಬಿಟ್ಟು ಅವ್ರಿಗೆ ಇನ್ನು ಮಯೂಷರ್ ಇಲ್ದ ತರ ಮಾಡ್ಬಿಡ್ಬೇಡ, ದಯವಿಟ್ಟು ಸೈಲೆಂಟ್ ಆಗಿರು ಅಂತ ಅವ್ನ ತಲೆನ ವಾಶ್ ಮಾಡ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ಆಂಡ್ರೂನ ತೋರಿಸ್ತಾರೆ. ಅವ್ನ್ ಬಂದು ಮೈಕಲ್ ಹತ್ರ ಹೋಗಿ ಬಿಸ್ನೆಸ್ ಡೀಲ್ ಮಾತಾಡ್ಬೇಕಲ್ವಾ, ಅದಕ್ಕೋಸ್ಕರ ಜಾಗಕ್ಕೆ ಹೋಗ್ತಾ ಇರೋದು. ಅದ್ರಲ್ಲೂ ಆ ಕಂಪನಿಗೆ ತುಂಬಾನೇ ಅಮೌಂಟ್ ನ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ ಇವ್ರ ಫ್ರೆಂಡ್ಸ್ ಅಂತ ಹೇಳಿ ಕೆಲವ್ರನ್ನ ಕರ್ಕೊಂಡ ಜಾಗಕ್ಕೆ ಹೋಗೋದು. ಆದ್ರೆ ಇವ್ರನ್ನ ಫಾಲೋ ಮಾಡ್ಕೊಂಡೆ ನಮ್ ಹೀರೋ ಅವ್ರ ಚಿಕ್ಕಪ್ಪ ಮತ್ತೆ ಸ್ವಲ್ಪ ಪೊಲೀಸ್ ಅವರೆಲ್ಲಾನು ಆ ಜಾಗಕ್ಕೆ ಅವ್ರನ್ನ ಫಾಲೋ ಮಾಡ್ಕೊಂಡೆ ಹೋಗ್ತಾ ಇರ್ತಾರೆ. ಈಗ ಇಲ್ಲಿ ಮೈಕಲ್ ಜಾಗಕ್ಕೆ ಆಂಡ್ರೂ ಕೂಡ ರೀಚ್ ಆಗ್ಬಿಟ್ಟ. ಈಗ ಸ್ವಲ್ಪ ಅಮೌಂಟ್ ನ ಕೊಟ್ಟು ಕಂಪನಿಗೆ ಜಾಯಿನ್ ಆಗ್ತಾನೆ. ಆದ್ರೆ ಅವ್ನು ಹೇಳ್ತಾನೆ, ಫಸ್ಟ್ ನಾನು ನಿಮ್ ಫ್ಯಾಕ್ಟ್ರಿನ ನೋಡ್ಬೇಕು, ಅಂದ್ರೆ ಫೇಕ್ ಮೆಡಿಸಿನ್ ಎಲ್ಲ ತಯಾರಿ ಮಾಡ್ತಾರಲ್ಲ ಆ ಫ್ಯಾಕ್ಟ್ರಿನ ನಾನು ನೋಡ್ಬೇಕು, ಅದ್ ನೋಡಿದ್ಮೇಲೆ ಮಿಕ್ಕಿದ ಅಮೌಂಟ್ ನ ಕೊಡ್ತೀನಿ ಅಂದಾಗ ಅದಕ್ಕೆ ಮೈಕಲ್ ಕೂಡ ಅದು ಸರಿನೇ ಬನ್ನಿ ಹೋಗೋಣ, ನನ್ನ ಫ್ಯಾಕ್ಟ್ರಿನ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳಿ ಅವ್ನ ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ಆಂಡ್ರೂ ಅವ್ರ ಟೀಮ್ ಮೆಂಬರ್ಸ್ ಅಂತ ಸ್ವಲ್ಪ ಫ್ರೆಂಡ್ಸ್ ಅಂತ ಕರ್ಕೊಂಡ್ ಬಂದಿರ್ತಾನಲ್ಲ, ಅವ್ರು ಬಂದು ಈ ಮೈಕಲ್ ಅವ್ರ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕರೆಕ್ಟ್ ಆಗಿ ಜಾಗ ಕೂಡ ಕರ್ಕೊಂಡು ಹೊಟ್ಟೋದ. ಬಟ್ ಅದ್ ನೋಡೋದಕ್ಕೆ ಯಾವ್ದೋ ಒಂದು ಹಾಳು ಬಿದ್ದಿರೋ ಬಿಲ್ಡಿಂಗ್ ತರ ಇರುತ್ತೆ. ಓ ಇದೇ ಜಾಗದಲ್ಲ ನಿಮ್ ಫ್ಯಾಕ್ಟ್ರಿ ಇರೋದು ಅಂದಾಗ ಅವ್ನು ಕೂಡ ಇಲ್ಲೇ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇನ್ನು ಹೇಳ್ಬೇಕಂದ್ರೆ ಅವ್ರ ಫ್ರೆಂಡ್ಸ್ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಲ್ಲ ಆಂಡ್ರೂ, ಅದ್ರಲ್ಲೇ ಮ್ಯಾನೇಜರ್ ಕೂಡ ಇರ್ತಾರೆ. ಅಲ್ಲೆಲ್ಲ ಸುತ್ತಮುತ್ತ ನೋಡಿದ್ರೆ ಇಲ್ಲೆಲ್ಲೂ ಮೆಡಿಸನ್ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದೇನು ಜಾಗ ಪೂರ್ತಿ ಖಾಲಿಯಾಗಿದೆ, ಇಲ್ಲೇನು ಮೆಡಿಸನ್ ಇಲ್ಲ ಅಂದಾಗ ಆ ಮೈಕಲ್ ಅಂತನ ಮೆಡಿಸನ್ ಸ್ವಲ್ಪ ತಲ್ ಬಂದ್ಬಿಡತ್ತೆ ಅಂತ. ಆದ್ರೆ ಇವ್ರನ್ನ ಫಾಲೋ ಮಾಡ್ಕೊಂಡಿರ್ತಾರೆ. ನಮ್ ಹೀರೋ ಕೂಡ ಬರ್ತಾ ಇರೋದು ಕರೆಕ್ಟ್ ಆಗಿ ಟ್ರ್ಯಾಕ್ ಮಾಡ್ಕೊಂಡು GPS ಟ್ರ್ಯಾಕರ್ ಏನೋ ಹಾಕಿದಾರೇನೋ ಅದನ್ನ ಟ್ರ್ಯಾಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಜಾಗಕ್ಕೂ ಬಂದ್ಬಿಡ್ತಾರೆ. ಅವ್ರ ಈ ಜಾಗ ರೀಚ್ ಆಗೋದಕ್ಕೂ ಮೇಲೆ ಗನ್ ಸೌಂಡ್ ಬರೋದಕ್ಕೂ ಸರಿಯಾಗಿರುತ್ತೆ. ಇವ್ರಿಗೆ ಸಖತ್ ಭಯ ಆಗ್ಬಿಡುತ್ತೆ, ಅಯ್ಯೋ ನಮ್ ಟೀಮ್ ಮೆಂಬರ್ ಸಿಕ್ಕಾಕೊಂಡ್ಬಿಟ್ರ ಅಂತ ಹೇಳಿ ಇವ್ರು ಎದ್ದು ಬಿದ್ದೋ ಜಾಗಕ್ಕೆ ಹೋಗಿ ನೋಡ್ತಾರೆ. ಹೀರೋನ ಅವ್ರ ಚಿಕ್ಕಪ್ಪನ ಇಬ್ರು ಒಳಗಡೆ ಹೋಗಿ ನೋಡೋದು. ಅಲ್ಲೋಗಿ ನೋಡಿದ್ರೆ ಇವ್ರು ಟೀಮ್ ಮೆಂಬರ್ಸ್ ಎಲ್ಲಾನು ಸ್ಪೈ ಮಾಡಕ್ಕೆ ಬಂದಿರೋದು ಅಂತ ಅವ್ನು ಕಂಡಿಡ್ಬಿಟ್ಟು ಅವ್ರನ್ನೆಲ್ಲಾನು ಮಲಗಿಸಿ ಅವ್ರಿಗೆ ಗನ್ನ ಪಾಯಿಂಟ್ ಔಟ್ ಮಾಡಿಟ್ಟಿರ್ತಾರೆ. ನಮ್ ಹೀರೋ ಚಿಕ್ಕಪ್ಪನ ನೋಡ್ಬಿಟ್ಟು ಮೈಕಲ್ ಹೇಳ್ತಾನೆ, ಓ ನೀವೇನಾ, ನೀವೇ ಅಲ್ವಾ ಆ ದೊಡ್ಡ ಲಾಯರು, ನೀವೇನಾ ನನ್ನ ಹಿಡಿಯಕ್ಕೆ ಅಂತ ಪ್ರಯತ್ನ ಪಡ್ತಾ ಇರೋದು ಅಂತ ಮಾತಾಡ್ಸ್ಕೊಂಡಿದ್ದವನು ನಮ್ ಹೀರೋ ಕಡೆ ನೋಡ್ತಾನೆ. ನಮ್ ಹೀರೋ ಕೂಡ ಈ ತರ ಸ್ಪೈ ಮಾಡಕ್ ಬಂದಿರೋನೆ ಅಲ್ವಾ ಅಂತ ಹೇಳಿ ಅವ್ನ ಹಿಡಿಬೇಕು ಅಂದ್ಕೊಳ್ಳುವಾಗ ಮೈಕಲ್ ಹೇಳ್ತಾನೆ, ಅವ್ರನ್ನ ನೀವು ಹಿಡಿಬೇಡಿ, ಅವ್ರು ನನ್ ಗೆಸ್ಟ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಸಖತ್ ಶಾಕು, ಇದೇನಪ್ಪ ಇದು ಗೆಸ್ಟ್ ಅಂತ ಹೇಳ್ತಿದ್ದಾನೆ ಹೀರೋನ ನೋಡ್ಬಿಟ್ಟು ಅಂತ. ಅವಾಗ್ಲೇ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸೋದು. ಏನಂದ್ರೆ ನಮ್ ಹೀರೋನ ಅವ್ರು ಹಿಡಿದಿಟ್ಕೊಂಡಿದ್ದಾಗ ಲೈ ಡಿಟೆಕ್ಟರ್ ಅಲ್ಲಿ ಟೆಸ್ಟ್ ಎಲ್ಲ ಮಾಡಿರ್ತಾರಲ್ಲ, ನಮ್ ಹೀರೋ ಕೂಡ ಏನೋ ಚೈನೀಸ್ ಅಲ್ಲಿ ಹೇಳಿರ್ತಾನಲ್ಲ, ಅದೇನು ಅಂತ ಇವಾಗ ಮೈಕಲ್ಗೆ ಅರ್ಥ ಆಗ್ತಿದೆ. ಅವ್ನ್ ಏನ್ ಹೇಳ್ತಾನಂದ್ರೆ, ನೋಡು ನಿಜವಾಗ್ಲೂ ಸ್ಪೈ ಮಾಡಕ್ಕೆ ಬಂದಿರೋದು ಈಗ ನಿನ್ ಜೊತೆ ಡೀಲಿಂಗ್ ಮಾತಾಡಕ್ಕೆ ಬರ್ತಾನಲ್ವಾ ಆಂಡ್ರೂ ಅಂತ ಅವನೇ. ಅದಕ್ಕೆ ಮೈಕಲ್ ಕೂಡ ಹೌದಾ ಅವ್ನ್ ಕೂಡ ನಿಮ್ ಟೀಮಿಗೆ ಸೇರಿರೋಣ ಅಂದಾಗ ಹೀರೋ ಹೇಳ್ತಾರೆ, ಇನ್ನೂ ಹೇಳ್ಬೇಕಂದ್ರೆ ನಾನೇ ಟೀಮಿಗೆ ಸೇರ್ದವನಲ್ಲ, ನಾನೀಗ ಸದ್ಯಕ್ಕೆ ಫೇಕ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಇನ್ನೂ ಹೇಳ್ಬೇಕಂದ್ರೆ ಆ ಡೋಡೋ ಕಂಪನಿ ಮತ್ತೆ ಚಿಕ್ಕಪ್ಪ ಅಂತ ಒಬ್ಬ ಇದಾನಲ್ವಾ, ಅವ್ರಿಬ್ರು ಸೇರ್ಕೊಂಡು ನನ್ನ ಫ್ಯಾಮಿಲಿನೇ ಹಾಳು ಮಾಡ್ಬಿಟ್ರು, ನಮ್ಮ ಅಪ್ಪ ಅಮ್ಮನೇ ಸಾಯಿಸ್ಬಿಟ್ರು, ಅವ್ರನ್ನೆಲ್ಲ ಸೇರ್ ತೀಸ್ಕೋಬೇಕಂದ್ರೆ ನಾನೀಗ ಸದ್ಯಕ್ಕೆ ಇಲ್ಲಿ ಕೆಲ್ಸಕ್ಕೆ ಅಂತ ಬರ್ತಾ ಇರೋದು. ಕರೆಕ್ಟ್ ಆಗಿರೋ ಟೈಮ್ ನ ನೋಡ್ಕೊಂಡು ಅವ್ರಿಗೆ ಏನ್ ಗತಿ ಕಾಣಿಸ್ಬೇಕು ಅದನ್ನ ಕಾಣಿಸ್ಬಿಟ್ಟು ನಾನು ದಾರಿ ಇಟ್ಕೊಂಡು ನಾನು ಹೋಗ್ತಾ ಇರ್ತೀನಿ ಅಂತ ಹೇಳಿದಾಗ ಮೈಕಲ್ ಹೇಳ್ತಾನೆ, ಹೌದಾ ಇದೆಲ್ಲ ನಿಜನಾ, ನಾನೇ ನಿನ್ನ ನಂಬೋದು ಅಂದಾಗ ಹೀರೋ ಹೇಳಿರ್ತಾನೆ, ನಾನಿವಾಗ ನಿಜನಲ್ಲ ನಿನ್ನ ನಂಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಾನ್ ಅನ್ಕೊಂಡಿರೋದು ಇದೆ, ನಾನು ಇಲ್ಲಿ ಬಂದಿರೋದು ಅದೇ, ಸೊ ನಿನ್ನ ಸೇಫ್ ಆಗಿ ನಂಬೋದು ಅಂತ ಹೇಳ್ತಾನೆ. ಅದಕ್ಕೋಸ್ಕರನೇ ಮೈಕಲ್ ನಮ್ ಹೀರೋನ ನಂಬಿರೋದು. ಇದೆಲ್ಲ ಹೀರೋಯಿನ್ ಕೂಡ ನಿಂತ್ಕೊಂಡು ಕೇಳಿಸ್ಕೊಂಡಿರ್ತಾಳೆ. ಬಟ್ ನಮ್ ಹೀರೋ ಚೈನೀಸ್ ಅಲ್ಲಿ ಮಾತಾಡೋದ್ರಿಂದ ಹೀರೋಯಿನ್ ಗೆ ಅರ್ಥ ಆಗಿರೋದಿಲ್ಲ. ಅದರಿಂದ ಈಗ ಮೈಕಲ್ ನಮ್ ಹೀರೋನ ನೋಡಿದ ತಕ್ಷಣ ನನ್ ಗೆಸ್ಟ್ ಅಂತ ಹೇಳಿದ್ದು ಅವ್ನು ಕೂಡ ಹೋಗ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡ್ತಾನೆ. ಇದರಿಂದ ಎಲ್ಲರಿಗೂ ಸಖತ್ ಶಾಕು, ಇವ್ನಂಗಪ್ಪ ಅವನ ಹತ್ರ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಂತ. ಆದ್ರೆ ಹೀರೋ ಈ ತರ ಒಂದು ಹೇಳಿದಾನೆ ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಹೆಂಗೋ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ ಅಂತ ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಮೈಕಲ್ ಅಲ್ಲಿರೋ ಚೈನೀಸ್ ಪೊಲೀಸ್ ಅವ್ರನ್ನೆಲ್ಲ ಯೂಸ್ ಮಾಡ್ಕೊಂಡು ಇವರೆಲ್ಲ ಈ ತರ ಫೇಕ್ ಬಿಲ್ಸ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಸ್ಟೇ ಮಾಡ್ತಿದ್ದಾರೆ ಅಂತ ಏನೋ ಹಾಕೊಟ್ಬಿಟ್ಟಿರ್ತಾನೆ. ಅದರಿಂದ ಈಗ ಅವ್ರು ಸ್ಟೇ ಮಾಡಿರೋ ಹೋಟೆಲ್ಗೆ ಪೊಲೀಸ್ ಅವರೆಲ್ಲ ಹೋಗ್ತಾ ಇರ್ತಾರೆ. ಇದ್ರೆ ನಮ್ ಹೀರೋ ಬಂದು ಸೈಡ್ ಅಲ್ಲಿ ಹೋಗ್ಬಿಟ್ಟು ನಮ್ ಹೀರೋನ್ಗೆ ಕಾಲ್ ಮಾಡಿ ಈ ತರ ಪೊಲೀಸ್ ಅವ್ರಿನ್ ಸ್ವಲ್ಪ ಜಾಗಕ್ಕೆ ಬಂದ್ಬಿಡ್ತಾರೆ, ನೀವು ಅಲ್ಲಿಂದ ಫಸ್ಟ್ ಎಸ್ಕೇಪ್ ಆಗ್ಬಿಡಿ ಟೀಮ್ ಮೆಂಬರ್ಸ್ ನೆಲ್ಲ ಕರ್ಕೊಂಡು ಅಂತ ಹೇಳ್ತಾರೆ. ಹೀರೋಯಿನ್ ಮತ್ತೆ ರಾವನ್ ಇಬ್ರು ರೂಮಿಂದ ಹೊರಗಡೆ ಬಂದ್ ನೋಡಿದ್ರೆ ಆಲ್ರೆಡಿ ಪೊಲೀಸ್ ಅವರ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಪಕ್ಕದ ರೂಮೇಟ್ಸ್ ನೆಲ್ಲ ಹಿಡಿತಾ ಇರ್ತಾರೆ. ಬಿಟ್ರೆ ಸಾಕು ಅಂತ ಹೇಳಿ ಇವ್ರಿಬ್ರಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಹೀರೋ ಬಂದು ಮೈಕಲ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಹೀರೋ ಕೇಳ್ತಾನೆ, ನಾನೇನೋ ನಿನ್ಗೆ ಹೆಲ್ಪ್ ಮಾಡಿದೆ, ಅದಕ್ ಬದಲಾಗಿ ನೀನೇನ್ ಕೊಡ್ತೀಯ ನನ್ಗೆ ಅಂತ ಕೇಳಿದಾಗ ಮೈಕಲ್ ಏನ್ ಬೇಕು ಹೇಳು ಅಂದಾಗ ಹೀರೋ ಅಂತಾನೆ, ಇದಕ್ಕೂ ಮುಂಚೆ ಆಂಡ್ರೂ ಮಾತಾಡಿದ್ದಲ್ವಾ ಸೇಮ್ ಬಿಸ್ನೆಸ್ ಅಲ್ಲೇ ನನ್ನ ನಿನ್ ಪಾರ್ಟ್ನರ್ ಆಗಿ ಮಾಡ್ಕೋಬೇಕು ಅಂದಾಗ ಈ ಮೈಕಲ್ ಹೇಳ್ತಾನೆ, ಎಲ್ಲರೂ ಯಾಕೆ ಆ ಬಿಸ್ನೆಸ್ ಮೇಲೆ ಕಣ್ಣಾಕಿದೀರಾ, ಅದನ್ನ ಬಿಟ್ಟು ನನ್ಗೆ ಕ್ಯಾಸಿನೋ ಇದೆ, ಬೇರೆಲ್ಲ ಹೋಟೆಲ್ಸ್ ಎಲ್ಲ ಇದೆ, ನೀವು ಅದನ್ನೆಲ್ಲ ನೋಡ್ಕೋಬಹುದಲ್ವಾ, ಅದ್ರಲ್ಲಿ ಪಾರ್ಟ್ನರ್ಶಿಪ್ ಮಾಡ್ಕೋಬಹುದಲ್ವಾ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ಇಲ್ಲ ನನಗೆ ಆ ಫೇಕ್ ಮೆಡಿಸಿನ್ ಎಲ್ಲ ಮಾಡ್ತಿರಲ್ಲ ಅದ್ರಲ್ಲೇ ಪಾರ್ಟ್ನರ್ಶಿಪ್ ಆಗಿ ನನಗ್ ಬೇಕು, ನಂಬಿಕೆ ಇದ್ರೆ ನನ್ಗೆ ಕೊಡಿ ಅಂತ ಹೇಳಿದಾಗ ಮೈಕಲ್ ಕೂಡ ಸರಿ ಆಯ್ತು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಕೊರಿಯನ್ ಎಂಬಸಿಯಿಂದ ನನಗೆ ಕಾಲ್ ಬಂದಿತ್ತು, ನಿಮ್ ಚಿಕ್ಕಪ್ಪ ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ, ಬಟ್ ಚಿಕ್ಕಪ್ಪ ಅಲ್ಲ ಅವ್ರ ಹೆಸರು ಹೇಳ್ಬಿಟ್ಟು ಅವ್ರು ನಿಮ್ ಹತ್ರ ಮಾತಾಡ್ಬೇಕಂತಿದಾರಂತೆ, ನೀವು ಫಸ್ಟ್ ಅವ್ರ ಹತ್ರ ಮಾತಾಡ್ಕೊಂಡ್ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ನಮ್ ಹೀರೋ ಅಲ್ಲಿಂದ ಕಳ್ಸಿಕೊಡ್ತಾರೆ. ನಮ್ ಹೀರೋ ಕೂಡ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಅಸಿಸ್ಟೆಂಟ್ ಬಂದು ಮೈಕಲ್ ಹತ್ರ ಕೇಳ್ತಾರೆ, ಇವಾಗ ನೀವು ನಿಜವಾಗ್ಲೂ ಇವ್ನ ನಂಬ್ತಾ ಇದ್ದೀರಾ, ಫ್ಯಾಕ್ಟ್ರಿನ ಅವ್ನಿಗೆ ಕೊಟ್ಬಿಡ್ತೀರಾ ಅಂದಾಗ ಮೈಕಲ್ ಹೇಳ್ತಾನೆ, ಕೊಡೋದು ಬಿಡೋದು ಆಮೇಲೆ, ಫಸ್ಟ್ ಇವಾಗ ಅವನೋಗೋರ್ ಚಿಕ್ಕಪ್ಪ ಹತ್ರ ಏನ್ ಮಾತಾಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾನೆ. ಇದನ್ನೆಲ್ಲ ನಮ್ ಹೀರೋ ಚೆನ್ನಾಗಿ ಕೇಳಿಸ್ಕೊಳ್ತಾ ಇರ್ತಾನೆ. ಇಷ್ಟೇ ದೂರ ಬಂದಿದ್ರೆ ಕೂಡ ಅವ್ನಿಗೆ ಹಿಯರಿಂಗ್ ಪವರ್ ಚೆನ್ನಾಗಿ ಇರತ್ತಲ್ವಾ, ಸೊ ಇದನ್ನೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡಿರ್ತಾನೆ. ಈಗ ಸ್ಟ್ರೇಟ್ ಆಗಿ ಅವ್ರ ಚಿಕ್ಕಪ್ಪನ ನೋಡಕ್ಕೆ ಹೋಗೋದು. ಅವ್ರ ಚಿಕ್ಕಪ್ಪ ಹೇಳ್ತಾರೆ, ನೀನ್ ಹೆಂಗ ಅವನ ಹತ್ರ ಅಷ್ಟು ನಂಬಿಕೆ ಸಂಪಾದನೆ ಮಾಡಿದೆ, ಸರಿ ಆಯ್ತು ಈಗ ನಮ್ಮನ್ನ ಕಾಪಾಡೋದು ನಿನ್ ಕೈಯಲ್ಲೇ ಇದೆ, ನಾವು ಫಸ್ಟ್ ಆಫ್ ಆಲ್ ಏನಕ್ಕೆ ಇಲ್ಲಿಗೆ ಬಂದಿದೀವಿ ಅಂತ ಹೇಳಿ ಪೊಲೀಸ್ ಅವ್ರ ಹತ್ರ ಎಲ್ಲ ವಿಚಾರಣೆ ಕರೆಕ್ಟ್ ಆಗಿ ಹೇಳ್ಬಿಡು. ಅಷ್ಟೇ ಅಲ್ಲ, ಆ ಮೈಕಲ್ ನಿನ್ಗೆ ಎಷ್ಟು ದುಡ್ಡು ಕೊಟ್ಟ ಅಂತ ನನಗೆ ಗೊತ್ತಿಲ್ಲ, ಅದಕ್ಕಿಂತ ಡಬಲ್ ಆಗಷ್ಟು ದುಡ್ಡು ನಾನ್ ಕೊಡ್ತೀನಿ, ನೀನ್ ನನ್ ಕಡೆ ಬಂದ್ಬಿಡು ಅಂತ ನಮ್ ಹೀರೋ ಹತ್ರ ಹೇಳ್ತಾ ಇರ್ತಾನೆ. ನಮ್ ಹೀರೋ ಇದನ್ನೆಲ್ಲ ಕೇಳಿಸ್ಕೊಂಡೆ ಹಂಗೆ ಆ ಕಡೆ ಇರೋ ಮಿರರ್ ಕಡೆ ತಿರುಗಿ ನೋಡ್ತಾನೆ. ನಮ್ ಹೀರೋಗೆ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ ಆ ಗ್ಲಾಸ್ ಆ ಕಡೆ ಆ ಮೈಕಲ್ ನಿಂತ್ಕೊಂಡು ನಾನ್ ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ.
ಹೇಳ್ತಾನೆ ಅಂತ. ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಡೌಟ್ ಬಂದಿರತ್ತಲ್ವಾ, ಅವ್ರ ಹೆಂಗ್ ಮಾತಾಡ್ತಾರೋ ನೋಡಿನೇ ಬಿಸ್ನೆಸ್ ಅಲ್ಲಿ ಸೇರ್ಸ್ಕೊಳ್ಳೋದು ಅಂತ. ಅದಕ್ಕೆ ಮೈಕಲ್ಗೆ ನಂಬಿಕೆ ಬರೋ ತರ ನಾನ್ ಮಾತಾಡ್ಬೇಕು ಅಂತ ಹೇಳಿ ನಮ್ ಹೀರೋ ಅವ್ರ ಚಿಕ್ಕಪ್ಪ ಹತ್ರ ಹೇಳ್ತಾರೆ. ನಾನೇನು ದುಡ್ಗೋಸ್ಕರ ಕೆಲಸನೆಲ್ಲ ಮಾಡ್ತಾ ಇದೀನಿ ಅಂತ ಅನ್ಕೊಂಡಿದ್ದೀರಾ ಅಂದಾಗ ಅವ್ರು ಹೀರೋ ಅವ್ರ ಚಿಕ್ಕಪ್ಪ ಕೂಡ ಶಾಕ್ ಆಗ್ತಾರೆ. ಏನೋ ಮಾತಾಡ್ತಾ ಇದೀಯ ನೀನು ಅನ್ನೋ ತರ. ನಮ್ ಹೀರೋ ಹೇಳ್ತಾನೆ, ನಾನಿಲ್ಲಿ ದುಡ್ಡುಗೋಸ್ಕರ ಬಂದಿಲ್ಲ. ಈ ಡೋಡೋ ಕಂಪನಿ ನಮ್ಮ ಅಪ್ಪ ಅಮ್ಮನ್ನ ಸಾಯಿಸಿದೆ, ನೀವೆಲ್ಲ ಸೇರ್ಕೊಂಡೆ ಅವ್ರನ್ನ ಸಾಯಿಸಿದ್ದು. ನನ್ನ ಒಂದು ಗತಿ ಕಾಣಿಸ್ಬಿಟ್ಟಿದ್ದೀರಾ, ಅದಕ್ಕೆಲ್ಲ ಸೇಡ್ ತೀರ್ಸ್ಕೋಬೇಕಲ್ವಾ ಅಂದಾಗ ಹೀರೋ ಚಿಕ್ಕಪ್ಪಗೆ ಸಖತ್ ಶಾಕ್ ಆಗುತ್ತೆ. ಯಾರೋ ನೀನು, ಹಂಗಾದ್ರೆ ನೀನು ಅಂತ ಹೇಳ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ಚೆನ್ನಾಗೇ ಇದೆ ಅಲ್ವಾ? ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲೀಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.